ಮಠದ ಪೀಠಾಧಿಪತಿ, ಮಠದ ಉತ್ತರಾಧಿಕಾರಿ ಬಿಟ್ಟರೆ ಇನ್ಯಾವುದೇ ವ್ಯಕ್ತಿ ಸಂಸ್ಥಾನ ಪ್ರತಿಮೆಗಳನ್ನು ಮುಟ್ಟಿ ಪೂಜೆ ಮಾಡುವಂಥ ಅರ್ಹತೆ ಇಲ್ಲ. ವಿದ್ಯಾ ಮನೋಹರ ತೀರ್ಥರು ಕೂಡ ಮಠದ ಸಂಸ್ಥಾನ ಪ್ರತಿಮೆಗಳನ್ನು ವಿದ್ಯಾವಿಜಯ ತೀರ್ಥರ ಹತ್ರ ಮುಟ್ಟಿಸಿ ಪೂಜೆ ಮಾಡಿಸಿದ್ದಾರೆ. ಅರ್ಥಾತ್ ಏನು ಅಂತಂದರೆ ವಿದ್ಯಾವಿಜಯ ತೀರ್ಥರು ಮಠದ ಉತ್ತರಾಧಿಕಾರಿ ಅಂತ ಅವರು ಸ್ವಯಂ ಆಗಿ ಹೇಳಿನೂ ಉಂಟು, ಲೀಗಲಿನೂ ಆಬ್ಲಿಗೇಷನ್ ಆಗಿದ್ದು ಉಂಟು, ಕಾರ್ಯರೂಪವಾಗಿ ಬಂದಾಗಿದೆ. ಅಫಿಷಿಯಲಿ ಮತ್ತು ಸಾಂಪ್ರದಾಯಿಕವಾಗಿ ವಿದ್ಯಾವಿಜಯ ತೀರ್ಥರು ಇಸ್ ಆಲ್ರೆಡಿ ಉತ್ತರಾಧಿಕಾರಿ. ನನಗಿರೋ ಮಾಹಿತಿ ಪ್ರಕಾರ ಫಿಸಿಕಲಿ ಅವರಿಗೆ ಉತ್ತರಾಧಿಕಾರಿಗೆ ಸಿಗಬೇಕಾದಂತಹ ಅಧಿಕಾರ ಅಥವಾ ಅಲ್ಲಿ ಪೂಜೆ ಪುರಸ್ಕಾರ ಇದ್ಯಾವುದೂ ಇಲ್ಲ, ಮಠದಿಂದ ದೂರ ಇಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ನಿಜನಾ ಇದು? ಖಂಡಿತವಾಗ್ಲೂ ನಿಜ. ಅದು ನಾನೇನು ಹೇಳಿದೆ ನಿಮಗೆ ಮೊದಲೇ, 7 ದಿನಗಳ ಕಾಲ ಮಾತ್ರ ಒಟ್ಟಿಗೆ ಪೂಜೆ ಮಾಡಿದ್ರು. ಅದಾದ ಮೇಲೆ ಕಾರಣವನ್ನು ತಿಳಿಸದೆ, ಸಮಾಜಕ್ಕೆ ಯಾವ ಕಾರಣ ಅಂತ ಹೇಳಿದೆ ಭಕ್ತರಿಗೆ ವಿದ್ಯಾವಿಜಯ ತೀರ್ಥರ ನೇರವಾಗಿ ರಾತ್ರೋರಾತ್ರಿ ಮಠದಿಂದ ಹೊರಗಡೆ ಹಾಕ್ತಾರೆ. ಇಂಟೆನ್ಷನ್ ಏನಿದೆ, ಉದ್ದೇಶ ಏನಿದೆ, ಯಾಕೆ ದೂರ ಇಡ್ತಾ ಇದ್ದಾರೆ? ಇಲ್ಲೇನಾದರೂ ಬೇರೆ ಯಾರಾದ್ರನ್ನು ಉತ್ತರಾಧಿಕಾರಿ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ನಲ್ಲಿ ಅವ್ರು ಇದ್ದಾರಾ? ತಮ್ಮ ಪೂರ್ವಾಶ್ರಮದ ಮೊಮ್ಮಗ ಪ್ರಣವ ಅಂತ ಹೇಳಿ ಅವರ ಹೆಸರು, ಅವರನ್ನು ಮುಂದಿನ ಉತ್ತರಾಧಿಕಾರಿಯಾಗಿ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಎಲ್ಲ ಧಾರ್ಮಿಕ ಕಾರ್ಯಗಳಿಗೆ ಏನೇನು ಸಂಬಂಧಪಟ್ಟಂಥ ವಿಚಾರಗಳಿದೆಯೋ ಅದನ್ನೆಲ್ಲದನ್ನು ಮಾಡ್ಕೊಳ್ತಾ ಇದ್ದಾರೆ. ಜಸ್ಟಿಸ್ ಫಾರ್ ವಿದ್ಯಾವಿಜಯ ಶ್ರೀ ಅಂತೇಳಿ ನೀವೇನು ಹೇಳ್ತೀರಾ? ತಮಿಳ್ನಾಡು CM ಅವರಿಗೆ ಹೆಂಗೆ ವಿಜಯ್ ಅವರಿಗೆ ವಿಜಯ ಸಿಕ್ಕಿದೆಯೋ ಆ ಥರ ನಮ್ಮ ಗುರುಗಳು ವಿಜಯರಿಗೆ ವಿಜಯ ಬೇಕು ಸರ್, ನ್ಯಾಯ ಬೇಕು ಸರ್. ನೀವೇನು ಹೇಳಿದ್ರಿ, ವಿದ್ಯಾವಿಜಯ ತೀರ್ಥರನ್ನ ಉತ್ತರಾಧಿಕಾರಿಗೆ ಸ್ವೀಕಾರ ಮಾಡ್ತೀವಿ ಅಂತ ಹೇಳಾದ್ಮೇಲೆ ಅವರನ್ನು ನೀವು ಅನೌನ್ಸ್ ಕೂಡ ಮಾಡಿ ಅವ್ರ ಜೊತೆಗೆ ಒಟ್ಟಿಗೆ ಪೂಜೆನೂ ಮಾಡಿ ಆದಮೇಲೆ ಇವಾಗ ಮತ್ತೆ ಅವ್ರನ್ನ ತೆಗೆದುಬಿಟ್ಟು ಇನ್ನೊಬ್ಬರನ್ನ ನೀವು ನೇಮಕ ಮಾಡ್ಲಿಕ್ಕೆ ಹೊರಟಿದ್ರಿ. ಅದು ನಿಮ್ಮ DNA ಏನು ಪೂರ್ವಾಶ್ರಮದ ಮೊಮ್ಮಗನನ್ನೇ ನೀವು ತಗೊಳ್ತೀರಿ ಅಂತ ಏನು ಒಂದು ಸುದ್ದಿ ಹರಡಿದೆ, ಅದನ್ನು ನೀವು ಯಾವತ್ತಿಗೂ ಮಾಡಿಕೊಡೋದು ಅಂತ ಒಂದು ಹೇಳಿದ್ದಾರೆ. ಅವ್ರ ಆರೋಗ್ಯ ಕೆಟ್ಟು ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಯಾರು ಉತ್ತರಾಧಿಕಾರಿ, ಯಾರು ಪೀಠಾಧ್ಯಕ್ಷರಾಗಬೇಕು ಅಂತ ನಾ ಪ್ರಾರ್ಥನೆ ಮಾಡ್ತೇನೆ. ಯಾ ಮೊಮ್ಮಗನಿಗೆ ಕೊಡಬಾರ್ದು ಅಂತ ನನ್ನ ಪ್ರಾರ್ಥನೆ. ಉತ್ತರಾಧಿಕಾರಿ ಇರಾವೇಲೆ ಎದಕ್ಕೆ ಕೊಡಬೇಕು? ವಿದ್ಯಾವಿಜಯರೇ ಅವರನ್ನ ಪೂಜೆ ಮಾಡಿಸ್ವಾಸಿ, ಅವರಿಗೆ ಮೈ ಸರಿಯಿಲ್ಲಾದರೆ ಇವರೇ ಬಂದು ವಿದ್ಯಾವಿಜಯರೇ ಪೂಜೆ ಮಾಡಿಸ್ಬೇಕು ಅಂತ ನಮ್ಮ ಅಭಿಪ್ರಾಯ ರೀ. ಆಮೇಲೆ ಇದೆಲ್ಲ ನಡೆದಿರೋದು ಕೂಡ ಮಂತ್ರಾಲಯ ಸ್ವಾಮಿಗಳಾದಂತಹ ಶ್ರೀ ಸುಬುಧೇಂದ್ರ ತೀರ್ಥರು ಇದರ ನೇತೃತ್ವವನ್ನು ವಹಿಸಿಕೊಂಡು ಇವರು ವಿದ್ಯಾವಿಜಯ ತೀರ್ಥರು ನಿಮ್ಮ ಉತ್ತರಾಧಿಕಾರಿಗಳು ಆಗ್ತಾರೆ ಅಂತ ಹೇಳ್ಬಿಟ್ಟು ಅವರು ಮಾತು ಕೊಟ್ಟಾದ ಮೇಲೆ ವಿದ್ಯಾವಿಜಯ ತೀರ್ಥರು ಒಪ್ಕೊಂಡ್ರು, ವಿದ್ಯಾಶ್ರೀಷ್ ತೀರ್ಥರು ಅದನ್ನು ಪರಿಪಾಲನೆ ಮಾಡ್ತೀನಿ ಅಂತ ಹೇಳಾದ್ಮೇಲೆ ಇದೆಲ್ಲ ಒಂದು ವಿಚಾರ ನಡೆದಿರೋದು. ಅರ್ಧರಾತ್ರಿಯಲ್ಲಿ ಹೊರಗೆ ಹಾಕಿದ್ದಾರೆ ಸರ್. ಹೌದು, ಯಾವ ಒಂದು ಮಠಕ್ಕೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಪೆಣುಕೊಂಟ ಅಂತ ಹೇಳಿ ಒಂದು ಮಠ, ದರ್ಶನಕ್ಕೆ ಹೋಗಿದಾಗ ಹೊರಗೆ ದೊಬ್ಬಿ ಬಾಗಿಲಾಕಿದ್ದಾರೆ ಸರ್. ಇಲ್ಲಿ ಇರಬಾರ್ದು, ನೀವು ಒಂದು ಉತ್ತರಾಧಿಕಾರಿಗೆ ನಡಿಬೇಕಾದ ನ್ಯಾಯವ ಇದಲ್ಲ. ಕರೆಕ್ಟ್ ಆಗಿತ್ತು. 2004ರಿಂದ ಯಾಕೋ ಸ್ವಲ್ಪ ಡೈವರ್ಷನ್ ಪಡ್ಕೊಳ್ತಿದೆ ಅಂತ ಅದೇ ಹೇಳಿದ್ನಲ್ಲ ಸರ್, ನಮ್ಮ ದುರದೃಷ್ಟ ಅಂತ ಅನ್ಕೊಳ್ಬೇಕಷ್ಟೇ. ಯಾಕೆಂದ್ರೆ ಮಠದ ಶಿಷ್ಯರಾಗಿ ನಾವೆಲ್ಲ ತುಂಬ ನೊಂದ್ಕೊಂಡಿದ್ದೀವಿ, ಆಗ್ಲೂ ನೊಂದ್ಕೊಂಡಿದ್ವಿ, ಈಗಲೂ ನೊಂದ್ಕೊಳ್ಳೋಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾಕೆಂದರೆ 9 ವರ್ಷಗಳಾದರೂ ಕೂಡ ವಿದ್ಯಾವಿಜಯ ತೀರ್ಥರಿಗೆ ಏನು ಸ್ಥಾನಮಾನವನ್ನು ಕೊಡಬೇಕು ಅದನ್ನು ಅವ್ರು ಕೊಟ್ಟಿಲ್ಲ. ಮುಂದೆ ಇನ್ನೊಬ್ಬರಿಗೆ ಏನಾದರೂ ಕೊಡ್ತಾರೆ ಅಂತಂದರೆ ಮತ್ತೆ ಇನ್ನೊಂದು ಲೀಗಲ್ ಬ್ಯಾಟಲ್ ಸ್ಟಾರ್ಟ್ ಆಗುತ್ತೆ. ಕೊಡೋದೇ ಇಲ್ಲ, ನಾನು ಮಾಡಿದ್ದೆ ಕಾನೂನು, ನಾನು ಹೋಗ್ತಿದ್ದೀನಿ, ಈಗ ನನ್ನ ಮೊಮ್ಮಗನ್ನೇ ಮಾಡ್ತೀನಿ. 100% ಆಸ್ ಅ ಶಿಷ್ಯಸ್ ಆಫ್ ಮಠ ವಿ ವಿಲ್ ಫೈಟ್ ಇನ್ ದ ಕೋರ್ಟ್, ವಿ ವಿಲ್ ಸಿ ಹಿಮ್ ಇನ್ ದ ಕೋರ್ಟ್. 800 ವರ್ಷಕ್ಕೂ ಹೆಚ್ಚು ಇತಿಹಾಸ ಇರತಕ್ಕಂತಹ ಧಾರ್ಮಿಕ ಪರಂಪರೆಯನ್ನು ಉಳಿಸ್ಕೊಂಡು ಬಂದಿರತಕ್ಕಂತಹ ಸೋಸ್ಲೆ ವ್ಯಾಸರಾಜ ಮಠ ಈಗ ವಿವಾದದ ಕೇಂದ್ರ ಬಿಂದು ಆಗಿದೆ. ಯಾಕಂದರೆ ಕೊಟ್ಟ ಮಾತಿನಂತೆ ವಿದ್ಯಾಶ್ರೀಷ ತೀರ್ಥರು ನಡ್ಕೊಳ್ತಾ ಇಲ್ಲ ಅನ್ನೋ ಒಂದು ಚರ್ಚೆ ಪ್ರಾರಂಭವಾಗ್ತಿದೆ. ಮತ್ತೆ ಮುಂದಿನ ಉತ್ತರಾಧಿಕಾರಿಯನ್ನು ಅವರದೇ ವಂಶದ ಪ್ರಣವ್ ಎಂಬುವರನ್ನು ಉತ್ತರಾಧಿಕಾರಿಯನ್ನಾಗಿ ಮಾಡಬೇಕು ಅನ್ನೋ ಒಂದು ಹುನ್ನಾರ ನಡೀತಾ ಇದೆ ಅಂತೇಳಿ ಭಕ್ತರಲ್ಲಿ ಆತಂಕ ಎಡೆ ಮಾಡಿದೆ. ಈ ಕುರಿತು ಸುದೀರ್ಘವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಸರ್ ನಮಸ್ಕಾರ. ತುಂಬ 100 ವರ್ಷಗಳ ಧಾರ್ಮಿಕ ಪರಂಪರೆ ಹೊಂದಿರತಕ್ಕದ್ದು, ಸಾಕಷ್ಟು ಯತಿಗಳನ್ನು ಕಂಡಿರ್ತಕ್ಕಂಥದ್ದು, ಸಾವಿರಾರು ಕೋಟಿ ಆಸ್ತಿಯನ್ನು, ಲಕ್ಷಾಂತರ ಭಕ್ತರನ್ನು ಇಡೀ ದೇಶದಲ್ಲಿ ಹೊಂದಿರತಕ್ಕಂಥ ಸೋಸಲೆ ವ್ಯಾಸರಾಯರ ಮಠ ಈಗ ವಿವಾದದ ಕೇಂದ್ರ ಬಿಂದು ಆಗಿದೆ. ಉತ್ತರಾಧಿಕಾರಿ ಅಂತ ಘೋಷಣೆ ಮಾಡಿದಂಥ ವ್ಯಕ್ತಿನೇ ಉತ್ತರಾಧಿಕಾರಿಯನ್ನು ಫಿಸಿಕಲ್ ಆಗಿ ಮಠದಲ್ಲಿ ಉಳಿಸ್ಕೊಂಡಿಲ್ಲ ಅನ್ನೋ ಒಂದು ಆರೋಪ. ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಹೌದು ಸರ್, ಖಂಡಿತವಾಗ್ಲೂ. ಮೊದಲನೇದಾಗಿ ನನ್ನ ಹೆಸರು ವೇಣುಗೋಪಾಲ್ ಅಂತ ಹೇಳಿ. ಏನು ಅಂದರೆ ನೀವು ಹೇಳ್ದಂಗೆ ಇದು 800 ವರ್ಷಗಳ ದೊಡ್ಡ ಇತಿಹಾಸ ಇರುವಂತಹ ಪರಂಪರೆ. ಈಗ ಒಟ್ಟಾರೆ 42 ಪೀಠಾಧಿಪತಿಗಳು ಇಲ್ಲಾಗಿದ್ದಾರೆ. ಅಂದರೆ ಉತ್ತರಾಧಿಕಾರಿ ಅಂತ ನೀವೇನು ವಿದ್ಯಾವಿಜಯ ತೀರ್ಥರನ್ನು ಹೇಳಿದಿರಿ, ಅವ್ರನ್ನ ಹಿಡ್ಕೊಂಡು 42 ಜನ ಈ ಮಠದಲ್ಲಿ ಪೀಠಾಧಿಪತ್ಯವನ್ನು ವಹಿಸ್ಕೊಂಡಿದ್ದಾರೆ. ಉತ್ತರಾಧಿಕಾರಿ ಅಂತ ನಾವು ಹೇಳಿದ್ರು ಕೂಡ ವಿದ್ಯಾವಿಜಯ ತೀರ್ಥರನ್ನು ಮುಂದೆ ಅವರು ಪೀಠಾಧಿಪತಿಗಳು ಆಗ್ತಾರೆ ಅನ್ನೋ ಒಂದು ಭರವಸೆಯಲ್ಲಿ, ಅವ್ರು ಪೀಠಾಧಿಪತಿಗಳು ಆಗ್ತಾರೆ ಅನ್ನೋ ಒಂದು ಭರವಸೆಯಲ್ಲಿ ನಾವು ಅವ್ರನ್ನ 42ನೇ ಪೀಠಾಧಿಪತಿಗಳು 42 ಪೀಠಾಧಿಪತಿಗಳು ಈ ಮಠದಲ್ಲಿ ಬಂದಿದ್ದಾರೆ ಅಂತ ನಾನು ಹೇಳ್ತೀನಿ. ವಿದ್ಯಾ ಮನೋಹರ ತೀರ್ಥರು ಅವರ ಮೊಮ್ಮಗನನ್ನು, ವಿದ್ಯಾಶ್ರೀಷ ತೀರ್ಥರು ಇದನ್ನು ಖಂಡಿಸ್ತಾರೆ, ನಿಮ್ಮ ಮೊಮ್ಮಗನನ್ನು ಇಲ್ಲಿ ಉತ್ತರಾಧಿಕಾರಿ ಮಾಡಬೇಡಿ ಅಂತ. ಆಯಿತು, ಉತ್ತರಾಧಿಕಾರಿ ಇಂಥದ್ದೇ ವ್ಯಕ್ತಿ ಆಗಬೇಕು ಅಂತ ಹೇಳಿದಾಗ ವಿದ್ಯಾವಿಜಯ ತೀರ್ಥರನ್ನು ಉತ್ತರಾಧಿಕಾರಿ ಮಾಡೋದಾದರೆ ನಾನು ಪೀಠ ತ್ಯಾಗ ಮಾಡ್ತೀನಿ ಅಂತ ಹೇಳ್ತಾರೆ. ಅದು ಕಂಡೀಷನ್ ಆನ್ ರೆಕಾರ್ಡ್ ಇದೆ. ಈಗ ಏನು ಆಗ್ತಿದೆ ವಾಸ್ತವ ಅಂತ ಸರ್, ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ಯಾಕ್ಗ್ರೌಂಡ್ ಕೊಟ್ಬಿಡ್ತೀನಿ ಸರ್. 2004ರಲ್ಲಿ ವಾಚಸ್ಪತಿ ತೀರ್ಥರು ಅಂಥೇಳಿ 39ನೇ ಪೀಠಾಧಿಪತಿಗಳು. ಅವರು ಸ್ವಾರ್ಥಕ್ಕೋ ಅಥವಾ ಯಾವುದೇ ಕಾರಣಕ್ಕೋ ಗೊತ್ತಿಲ್ಲ, ಅವರ ಮೊಮ್ಮಗ ಶರತ್ ಅಂತ ಅವ್ರ ಹೆಸರು, ಅವರನ್ನು ಉತ್ತರಾಧಿಕಾರಿಯಾಗಿ ತಗೊಳ್ತಾರೆ. ಅದು ಹೇಗೆ ತಗೊಳ್ತಾರೆ ಅಂದರೆ ಯಾವ ಮಠದ ಶಿಷ್ಯರೂ ಕೂಡ ಅದಕ್ಕೆ ಅನುಮತಿ ನೀಡೇ ಇರಲಿಲ್ಲ, ಹಾಗೆ ತಗೊಳ್ತಾರೆ. ನಮ್ಮ ಮಠದ ಪರಂಪರೆಯಲ್ಲಿ ಏನು ಒಂದು ಸಂಪ್ರದಾಯ ಅಂತಂದರೆ
ಯಾವುದೇ ವ್ಯಕ್ತಿ ಪೀಠದಲ್ಲಿ ಕೂತ್ಕೊಂಡಿರ್ತಾರೆ, ಪೀಠಾಧಿಪತಿಯಾಗಿ ಕೂತ್ಕೊಂಡಿರ್ತಾರೋ ಅವರು ತಮ್ಮ ಮಠದ ಅಥವಾ ತಮ್ಮ ಪರಂಪರೆಯ ಅಂದರೆ ಪೂರ್ವಾಶ್ರಮದ ಪರಂಪರೆಯ ವ್ಯಕ್ತಿಗಳನ್ನು ಆ ಪೀಠ ಪರಂಪರೆಯಲ್ಲಿ ಕೂಡಿಸುವಂಥದ್ದು DNA ಕಂಟಿನ್ಯೂ ಆಗಂಗಿಲ್ಲ ಸರ್. ಹಾಗೆ ಮಾಡ್ತಾರೆ. ಅದರಿಂದ ಸಾಕಷ್ಟು ಭಕ್ತರು ಅವಾಗ ದಂಗೆ ಹೇಳ್ತಾರೆ, ಎದ್ಬಿಟ್ಟು ನೀವು ಅವರಿಗೆ ಕೊಟ್ಟಿದ್ದು ಸರಿಯಲ್ಲ, ಆದ್ದರಿಂದ ನೀವು ಅವ್ರನ್ನ ಪೀಠಾಧಿಪತಿಯಾಗಿ ಮಾಡಲಿಕ್ಕೆ ಶಕ್ಯ ಇಲ್ಲ ಅಂತ ಹೇಳ್ತಾರೆ. 2007ರಲ್ಲಿ ವಿದ್ಯಾ ವಾಚಸ್ಪತಿ ತೀರ್ಥರು ಏನು ಆಶ್ರಮ ಕೊಟ್ಟಿರ್ತಾರೋ ಅವರು ಬೃಂದಾವನ ಸೇರ್ತಾರೆ. ಅದಾದಮೇಲೆ ವಿದ್ಯಾ ಮನೋಹರ ತೀರ್ಥರು ಆ ಪೀಠವನ್ನು ಆಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಟ್ಟು ಸುಮಾರು 10 ವರ್ಷಗಳ ಕಾಲ ಅವರು ಪೀಠಾಧಿಪತಿಗಳಾಗಿರ್ತಾರೆ. ಅವರ ಮೇಲೆ ಸುಮಾರು ಕೇಸ್ಗಳೆಲ್ಲ ಬೀಳುತ್ತೆ. ಮಠದಲ್ಲಿ ಮಿಸ್ ಅಪ್ರೋಪ್ರಿಯೇಷನ್ ಫಂಡ್ ಆಯಿತು, ಅದಾಯಿತು, ಇದಾಯಿತು ಅಂತ ಹೇಳ್ಬಿಟ್ಟು ಸುಮಾರು ಕೇಸ್. ಮೌಲ್ಯ ಅದು ತುಂಬಾ ಇದೆ. ಅದ್ರ ಬಗ್ಗೆ ಡೀಟೇಲ್ಡಾಗಿ ನನಗೆ ಗೊತ್ತಿಲ್ಲ. ಅದ್ರ ಬೇಕಾದ್ರೆ ನಿಮಗೆ ಏನೇನು ಮಾಹಿತಿ ಬೇಕೋ ಅದ್ರ ನಾನು MOU ಅಂಡರ್ಸ್ಟ್ಯಾಂಡಿಂಗ್ಗಳು ಏನು ಬರ್ಕೊಟ್ಟಿದ್ರು ಅದನ್ನೆಲ್ಲ ನಾನು ಕೊಡ್ತೀನಿ. ಆದರೆ ಮನೋಹರ ತೀರ್ಥರು ಮಠದ ಆಸ್ತಿಯನ್ನು ಮಿಸ್ಯೂಸ್ ಮಾಡಿದ್ದಾರೆ ಅಂತ ಹೇಳಿ ಇತ್ತು. ಅವ್ರ ಮೇಲೆ ಸುಮಾರು ಕೇಸ್ಗಳಿತ್ತು. ಆ ಒಂದು ವಿಚಾರ ಹಿಡ್ಕೊಂಡು ನಾನೇನು ಇವಾಗ ವ್ಯಾಸರಾಜ ಸೇವಾ ಸಮಿತಿ ಅಂತ ಒಂದು ಆ ಸಮಯದಲ್ಲಿ ಏನಿತ್ತು, ಅವರು ನ್ಯಾಯಾಲಯಕ್ಕೆ ಮೊರೆ ಹೋಗ್ತಾರೆ. ಅಲ್ಲಿ ಕೋರ್ಟ್ ಕೇಸ್ಗಳನ್ನು ಹಾಕ್ತಾರೆ. ಅದು ಆದಮೇಲೆ ತುಂಬ ಕಾಂಪ್ಲಿಕೇಶನ್ಸ್ ಆಗೋದು ಬೇಡ ಅಂತ ಹೇಳಿ ಅವರು ಒಬ್ಬರ ಹೆಸರನ್ನು ಘೋಷಣೆ ಮಾಡ್ತಾರೆ. ಏನು ಅಂತಂದರೆ, ನೀವು ಡಿ ಪ್ರಹ್ಲಾದಾಚಾರ್ಯನವರಿಗೆ ನೀವು ಆಶ್ರಮವನ್ನು ಕೊಟ್ಟರೆ ನಾವು ಇದು ನಿಲ್ಲಿಸ್ಬೋದು, ನೀವು ಪೀಠತ್ಯಾಗ ಮಾಡಬೇಕು ಅನ್ನೋದು ಒಂದು ಕೋರಿಕೆ ಆ ಟೈಮಲ್ಲಿ ಬರುತ್ತೆ. ಆ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ, ಪ್ರಹ್ಲಾದ ಆಚಾರ್ಯನವರೇ ತೀರ್ಥರಾಗಿ ಆಗ್ತಾರೆ. ಹೌದು ಸರ್, ಕರೆಕ್ಟ್. ಏನು ಸರ್ ಒಪ್ಪಂದ ಆಗಿದ್ದೇನು? ಅವ್ರು ಪೀಠ ಮಾಡಬೇಕಾದ್ರೆ 2 ಕಂಡೀಷನ್ ಇರುತ್ತೆ. ಒಂದು, ಇವರು ಪೀಠದ ಆಗ್ತಾರೆ, ಈ ಮಠದ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಮಠ ಉಳಿಬೇಕು ಅಂತ ಹೇಳಿದಾಗ ಮತ್ತೊಬ್ಬರು ಉತ್ತರಾಧಿಕಾರಿ ಹೆಸರನ್ನು ಅವರ ಡಿಮ್ಯಾಂಡ್ ಹೇಳ್ತಾರೆ, ವಿದ್ಯಾ ವಿಜಯ ತೀರ್ಥರನ್ನು ನೀವು ಉತ್ತರಾಧಿಕಾರಿ ಮಾಡೋದಾದರೆ ನಾನು ಪೀಠ ತ್ಯಾಗವನ್ನು ಮಾಡ್ತೀನಿ ಅಂತ ಆನ್ ರೆಕಾರ್ಡ್. ಬಟ್ ವಸ್ತುಸ್ಥಿತಿ ಅದು ಜಾರಿಯಲ್ಲಿದೆಯಾ ಅಂತೇಳಿ? ಸರ್, ಜಾರಿಯಲ್ಲಿದೆ. ಅದು ಹೇಗೆ ಜಾರಿಯಲ್ಲಿದೆ ಅಂತ ನಿಮಗೆ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ಒಳ್ಳೆಯ ಪ್ರಶ್ನೆ ಕೇಳಿದರೆ ನೀವು, MOU ಅಂತ ಈಗ ಮಾಡ್ಕೊಳ್ತಾರೆ. ಏನು ಅಂದರೆ, ಡಿ ಪ್ರಹ್ಲಾದಾಚಾರ್ಯ ಅಂದರೆ ವಿದ್ಯಾಶೀಷ ತೀರ್ಥರು ಇವಾಗಲೇ ಏನಿದ್ದಾರೆ ಅವರ ಪೂರ್ವಾಶ್ರಮದ ಹೆಸರು ಪ್ರಹ್ಲಾದಾಚಾರ್ಯ ಅಂತ ಹೇಳಿ, ಅವರು ಮತ್ತು ವಿದ್ಯಾ ಮನೋಹರ ತೀರ್ಥರು ಸೇರಿಕೊಂಡು ಒಂದು MOU ಅಂತ ಮಾಡ್ಕೋತಾರೆ. ಅದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ನಾನು ಪೀಠತ್ಯಾಗವನ್ನು ಮಾಡ್ತೀನಿ ಅಂದರೆ ವಿದ್ಯಾ ಮನೋಹರ ತೀರ್ಥರು ಪೀಠತ್ಯಾಗವನ್ನು ಮಾಡ್ತಾರೆ. ಪ್ರಹ್ಲಾದಾಚಾರ್ಯ ಅನ್ನೋರನ್ನ ನಾನು ಅಂದರೆ ವಿದ್ಯಾ ಮನೋಹರ ತೀರ್ಥರು ಅವರನ್ನು ನಾನು ಪೀಠಾಧಿಪತಿಯಾಗಿ ಘೋಷಣೆ ಮಾಡ್ತೀನಿ. ಆದರೆ ಅಂದರೆ ಅದು ಮೊದಲೇ ಹೆಸರು ಹೇಳಲ್ಲ ನಾವು, ಅದರಿಂದ ಪ್ರಹ್ಲಾದಾಚಾರ್ಯನ ಮುಂದಿನ ಪೀಠಾಧಿಪತಿಗಳಾಗಿ ನಾವು ಆಯ್ಕೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದಾದ ನಂತರದಲ್ಲಿ ವಿದ್ಯಾ ಮನೋಹರ ತೀರ್ಥರು ಅದಕ್ಕಿಂತ ಮುಂಚೆನೇ ಇನ್ನೊಬ್ಬರಿಗೆ ಆಶ್ರಮವನ್ನು ಕೊಟ್ಟಿರ್ತಾರೆ. ಅವರ ಹೆಸರು ಬಂದ್ಬಿಟ್ಟು ವಿದ್ಯಾ ವಿಜಯ ತೀರ್ಥರು ಅಂತೇಳಿ. ಅವರಿಗೆ ವೇದಾಂತ ಸಾಮ್ರಾಜ್ಯ ಪಟ್ಟಾಭಿಷೇಕವನ್ನು ಮಾಡಿ ಮೊದಲನೇ ದಿನ ಮಠದ ಪ್ರತಿಮೆಗಳನ್ನು ಕೂಡ ಮುಟ್ಟಿಸಿ ಅವ್ರ ಹತ್ರ ಪೂಜೆ ಮಾಡಿಸಿರ್ತಾರೆ. ಈ ಒಂದು ಗೊಂದಲ ನಿವಾರಣೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಆ MOU ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಅದಕ್ಕೆ ಮನೋಹರ ತೀರ್ಥರು ಒಂದು ಮಾತು ಹೇಳ್ತಾರೆ, ನಿಮ್ಮನ್ನು ನಾನು ಪೀಠಾಧಿಪತಿಯನ್ನಾಗಿ ಮಾಡ್ತೀನಿ, ನಾನು ಪೀಠ ತ್ಯಾಗವನ್ನು ಮಾಡ್ತೀನಿ, ಆದರೆ ನೀವು ನನ್ನ ಮೊದಲನೇ ಶಿಷ್ಯರಾದಂತಹ ವಿದ್ಯಾ ವಿಜಯ ತೀರ್ಥರನ್ನು ತಮ್ಮ ಉತ್ತರಾಧಿಕಾರಿಗಳ ತಗೊಳ್ಬೇಕು ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಒಪ್ಕೊಂಡು ವಿದ್ಯಾಶ್ರೀಷ ತೀರ್ಥ ಅಂದರೆ ಇವಾಗಿನ ಅಂದಿನ ಡಿ ಪ್ರಹ್ಲಾದಾಚಾರ್ಯ ಏನಿದ್ದಾರೆ ಅವರು ಕೋರ್ಟಿಗೆ ಒಂದು ಅಫಿಡವಿಟ್ ಹಾಕ್ತಾರೆ. ಏನು ಅಂತಂದರೆ, ನಾನು ಇವರಿಂದ ಪೀಠವನ್ನು ತೊಗೊಳ್ತಾ ಇದ್ದೀನಿ, ನಾನು ಪೀಠಾಧಿಪತ್ಯವನ್ನು ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ. ನಾನು ತೊಗೊಂಡ ತಕ್ಷಣದಲ್ಲೇ ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಅಂದರೆ ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ನಾನು ಎಲ್ಲರ ಒಂದು ಜನರ ಸಭೆಯಲ್ಲಿ ಏನಿರ್ತಾರೋ ಆ ಸಭೆಯಲ್ಲಿ ನಾನು ವಿದ್ಯಾ ವಿಜಯ ತೀರ್ಥರನ್ನು ನಾನು ಉತ್ತರಾಧಿಕಾರಿಯಾಗಿ ನಾನು ನೇಮಕ ಮಾಡ್ಕೋತೀನಿ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಯಾವತ್ತು ಅಂದರೆ ಡಿ ಪ್ರಹ್ಲಾದಾಚಾರ್ಯರು ವಿದ್ಯಾಶ್ರೀಷ ತೀರ್ಥರಾಗಿ ಪರಿವರ್ತನೆ ಆದರೂ ಅಂದಿನ ಒಂದು ದೊಡ್ಡ ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮದಲ್ಲಿ ವಿದ್ಯಾಶ್ರೀಷ ತೀರ್ಥ ಹೇಳಿದಂಥ ಮಾತು ಏನಂದರೆ, ವಿದ್ಯಾ ವಿಜಯ ತೀರ್ಥರು ನನ್ನ ಉತ್ತರಾಧಿಕಾರಿಯಾಗಿ ಮುಂದಿನ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ ಅಂತ ಹೇಳ್ತಾರೆ. ಅದು ಹೇಳಿ ಆದಮೇಲೆ ಒಟ್ಟಿಗೆ 7 ದಿನ ಇಬ್ಬರು ಒಟ್ಟಿಗೆ ಪೂಜೆ ಮಾಡ್ತಾರೆ. ನಮ್ಮ ಮಠದಲ್ಲಿ ಒಂದು ಶಿಷ್ಟಾಚಾರ ಏನು ಅಂತಂದರೆ, ಮಠದ ಪೀಠಾಧಿಪತಿ, ಮಠದ ಉತ್ತರಾಧಿಕಾರಿ ಬಿಟ್ಟರೆ ಇನ್ಯಾವುದೇ ವ್ಯಕ್ತಿ ಸಂಸ್ಥಾನ ಪ್ರತಿಮೆಗಳನ್ನು ಮುಟ್ಟಿ ಪೂಜೆ ಮಾಡುವಂಥ ಅರ್ಹತೆ ಇಲ್ಲ. ಸರಿನಾ? ವಿದ್ಯಾ ಮನೋಹರ ತೀರ್ಥರು ಕೂಡ ಮಠದ ಸಂಸ್ಥಾನ ಪ್ರತಿಮೆಗಳನ್ನು ವಿದ್ಯಾ ವಿಜಯ ತೀರ್ಥರ ಹತ್ರ ಮುಟ್ಟಿಸಿ ಪೂಜೆ ಮಾಡಿಸಿದ್ದಾರೆ. ಈ ಒಪ್ಪಂದ ಆದಮೇಲೆ ವಿದ್ಯಾಶ್ರೀಷ ತೀರ್ಥರು ಕೂಡ ವಿದ್ಯಾ ವಿಜಯ ತೀರ್ಥರ ಹತ್ರ 7 ದಿನಗಳ ಕಾಲ ಒಟ್ಟಿಗೆ ಕೂತ್ಕೊಂಡು ಪೂಜೆ ಮಾಡಿ ಮಠದ ಸಂಸ್ಥಾನ ಪ್ರತಿಮೆಗಳನ್ನು ಮುಟ್ಟಿಸಿದ್ದಾರೆ. ಅರ್ಥಾತ್ ಏನು ಅಂತಂದರೆ, ವಿದ್ಯಾ ವಿಜಯ ತೀರ್ಥರು ಮಠದ ಉತ್ತರಾಧಿಕಾರಿ ಅಂತ ಅವರು ಸ್ವಯಂ ಆಗಿ ಹೇಳಿನೂ ಉಂಟು, ಲೀಗಲಿನೂ ಆಬ್ಲಿಗೇಷನ್ ಆಗಿದ್ದು ಉಂಟು, ಕಾರ್ಯರೂಪವಾಗಿ ಬಂದಾಗಿದೆ. ಅಂದರೆ ಸ್ಪಿರಿಚುಯಲಿ ಲೀಗಲಿ ಆನ್ ಮೂವ್ ಆಗಿದೆ. ಹೌದು. ಯಾಕೆಂದ್ರೆ ನೋಡಿ, ನಾನು MOU ಅಂತ ಹೇಳಿದೆ ನಿಮಗೆ. MOU ಈಸ್ ಪ್ಲೇಸ್ಡ್ ಅಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಡಿಕ್ರಿ ಅಂತ ಹೇಳಿ ಕೋರ್ಟ್ ಆರ್ಡರ್ ಮಾಡಿರೋದು. MOUಯಲ್ಲಿ ಅವ್ರು ಒಪ್ಪಂದ ಮಾಡ್ಕೊಂಡಿರೋದೇನು, ನಾನು ವಿದ್ಯಾ ವಿಜಯ ತೀರ್ಥರನ್ನ ಉತ್ತರಾಧಿಕಾರಿಗೆ ಸ್ವೀಕಾರ ಮಾಡ್ತೀನಿ ಅಂತ ಹೇಳಾಗಿದೆ. ಅದರ ತಕ್ಕ ನಡ್ಕೊಂಡು ಸೋಷಿಯಲ್ ಪ್ಲಾಟ್ಫಾರ್ಮಲ್ಲಿ ಹೇಳಿಬಿಟ್ಟಿದ್ದಾರೆ. ಜೊತೆಯಲ್ಲಿ ಅಂದರೆ ಸಾಂಪ್ರದಾಯಿಕವಾಗಿ ನೋಡಿದ್ರೆ ಅನುಚಾನ ಸತ್ಸಂಪ್ರದಾಯ ಅಂತ ಬಂದಾಗ ಮನೋಹರ ತೀರ್ಥರು ಇಬ್ಬರಿಗೆ ಆಶ್ರಮವನ್ನು ಕೊಟ್ಟು ಇಬ್ಬರಿಗೂ ವೇದಾಂತ ಸಾಮ್ರಾಜ್ಯ ಪಟ್ಟಾಭಿಷೇಕವನ್ನು ಮಾಡಿದ್ರು. ಅದಾದ ನಂತರದಲ್ಲಿ ಅವರ ಜೊತೆಗೂ ವಿದ್ಯಾ ವಿಜಯ ತೀರ್ಥರು ಸಂಸ್ಥಾನ ಮುಖ್ಯ ಪ್ರತಿಮೆಗಳನ್ನು ಮುಟ್ಟಿ ಪೂಜೆ ಮಾಡಿದ್ರು. ಅಂದರೆ ಮನೋಹರ ತೀರ್ಥರ ಹತ್ರ ವಿದ್ಯಾಶ್ರೀಷ ತೀರ್ಥರ ಹತ್ರ ಕೂಡ ಒಟ್ಟಿಗೆ ಕೂತ್ಕೊಂಡು 7 ದಿನಗಳ ಕಾಲ ಒಟ್ಟಿಗೆ ಪೂಜೆ ಮಾಡಿದ್ದಾರೆ. ಸೊ ಅಫಿಷಿಯಲಿ ಮತ್ತು ಸಾಂಪ್ರದಾಯಿಕವಾಗಿ ವಿದ್ಯಾ ವಿಜಯ ತೀರ್ಥರು ಇಸ್ ಆಲ್ರೆಡಿ ಉತ್ತರಾಧಿಕಾರಿ. ಸರ್, ನನ್ನ ಪ್ರಶ್ನೆ ಏನಂದರೆ, ಹೌದು ನೀವು ಆಲ್ರೆಡಿ ಉತ್ತರಾಧಿಕಾರಿ, ಅದು ಕೇವಲ ಕೋರ್ಟ್ ನೋಟ್ನಲ್ಲಿ
ಅಥವಾ ಪತ್ರಗಳಲ್ಲಿದೆ. ನನಗಿರೋ ಮಾಹಿತಿ ಪ್ರಕಾರ ಫಿಸಿಕಲಿ ಅವರಿಗೆ ಉತ್ತರಾಧಿಕಾರಿಗೆ ಸಿಕ್ಕಬೇಕಾದಂತಹ ಅಧಿಕಾರ ಅಥವಾ ಅಲ್ಲಿ ಪೂಜೆ ಪುರಸ್ಕಾರ ಇದ್ಯಾವುದೂ ಇಲ್ಲ, ಮಠದಿಂದ ದೂರ ಇಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ನಿಜನಾ ಇದು? ಖಂಡಿತವಾಗ್ಲೂ ನಿಜ. ಅದು ನಾನು ಏನು ಹೇಳಿದೆ ನಿಮಗೆ ಮೊದಲೇ, 7 ದಿನಗಳ ಕಾಲ ಮಾತ್ರ ಒಟ್ಟಿಗೆ ಪೂಜೆ ಮಾಡಿದ್ರು. ಅದಾದ ಮೇಲೆ ಕಾರಣವನ್ನು ತಿಳಿಸದೆ, ಸಮಾಜಕ್ಕೆ ಯಾವ ಕಾರಣ ಅಂತ ಹೇಳಿದೆ ಭಕ್ತರಿಗೆ, ವಿದ್ಯಾವಿಜಯ ತೀರ್ಥರ ನೇರವಾಗಿ ರಾತ್ರೋರಾತ್ರಿ ಮಠದಿಂದ ಹೊರಗಡೆ ಹಾಕ್ತಾರೆ. ನನಗೆ ಗೊತ್ತಿರೋ ಪ್ರಕಾರ 2018 2018 ಹೊರಗಾಗ್ತಂಥ ಸಂದರ್ಭದಲ್ಲೇ ಭಕ್ತರುಗಳು ಯಾಕೆ ಮೌನ ವಹಿಸಿದ್ರು? ಇಷ್ಟು ದಿನ ಈಗ ಮೀಡಿಯಾಗೆ ಬಂದಿದ್ರೆ ಇಷ್ಟು ದಿನ ಎಲ್ಲಿ ಹೋಗಿದ್ರು ಅಂತ? ಇಲ್ಲ ಸರ್, ಆಗಿನ ಕಾಲದಲ್ಲೂ ಕೂಡ ನಾವು ತುಂಬ ಹೋರಾಟಗಳನ್ನು ಮಾಡಿದ್ವಿ. ನನ್ನ ವಯಸ್ಸು ಇವಾಗ ಬರೀ 33. ನನಗೆ ಇದೆಲ್ಲ ವಿಚಾರಗಳ ಗೊತ್ತಾಗಿದೆ ಒಂದು 5 ರಿಂದ 6 ವರ್ಷಗಳಿಂದ. ನಾನು ಇದನ್ನು ತುಂಬ ದೀರ್ಘವಾಗಿ ನೋಡ್ತಾ ಹೋಗ್ತಾ ಇದ್ದೀನಿ. ನಾನು ಈ ವಿಚಾರದ ಬಗ್ಗೆ ತಿಳ್ಕೊಂಡಾಗ್ಲಿಂದನೂ ಕೂಡ ತುಂಬ ಆ್ಯಕ್ಟಿವ್ ಆಗಿ ಏನೇನು ವಿಚಾರಗಳನ್ನು ಸಮಾಜಕ್ಕೆ ತಿಳಿಸ್ಬೇಕು ಆ ಕಾರ್ಯವನ್ನು ನಾನು ಮಾಡ್ತಾನೇ ಇದ್ದೀನಿ. ಅದು ಹೊರತುಪಡಿಸಿ ಯಾವಾಗ ಇವರು ಹೊರಗಡೆ ಹಾಕಿದ್ರು ಅವತ್ತು ಕೂಡ ಯಾವ ಮಠದ ಶಿಷ್ಯರು ಭಕ್ತರುಗಳು ಅಲ್ಲಿದ್ದರು ಅವರೆಲ್ಲರೂ ಹೋರಾಟಗಳನ್ನು ಮಾಡಿದ್ದಾರೆ. ಯಾರೂ ಹೋರಾಟ ಮಾಡಲಿಲ್ಲ ಅಂತ ಇಲ್ಲ. ಆದರೆ ವಿದ್ಯಾವಿಜಯ ತೀರ್ಥರು ಒಂದು ಮಾತು ಹೇಳಿದ್ರು ಅವಾಗ, ಇದು ಮಠದ ಒಂದು ಅಸ್ತಿತ್ವದ ವಿಚಾರ. ಆಗಲೇ 14 ವರ್ಷಗಳ ಕಾಲ ಮನೋಹರ ತೀರ್ಥರ ಒಂದು ಏನು ವಿಚಾರ ನಡೆದಿದೆ ಲೀಗಲ್ ಬ್ಯಾಟಲ್, ಅದು ಮತ್ತೆ ಮರುಕಳಿಸೋದು ಬೇಡ. ಏನಿದ್ರು ಕೂಡ ಒಟ್ಟಿಗೆ ಕೂತ್ಕೊಂಡು ಮಾತಾಡಿ ಮುಗಿಸೋಣ. ಮತ್ತೆ ಲೀಗಲ್ ಬ್ಯಾಟಲು ಕಾಂಪ್ಲಿಕೇಶನ್ಸ್ ಎಲ್ಲ ಆಗೋದು ಬೇಡ. ಆದ್ದರಿಂದ ತುಂಬ ದೀರ್ಘ ಹೋರಾಟಗಳನ್ನು ಮಾಡದೆ ಅವ್ರ ಹತ್ರ ಕುತ್ಕೊಂಡು ಚರ್ಚೆ ಮಾಡಿ ಮುಗಿಸುವಂಥ ಕಾರ್ಯವನ್ನು ಮಾಡೋಣ ಅಂತ ಹೇಳಿ ಅವರ ಒಂದು ದೊಡ್ಡ ಸಲಹೆ ಇತ್ತು. ಆದ್ದರಿಂದ ನಾವು ಯಾವುದೇ ರೀತಿಯಲ್ಲೂ ಕೂಡ ಬಂದು ಕೋರ್ಟಿಗೆ ಅಂದರೆ ಪ್ರೆಸ್ಸಿಗೆ ಬರೋದು, ಮೀಡಿಯಾಗೆ ಬರೋದು, ಕೋರ್ಟಿಗೆ ಹೋಗೋದು ಅದು ಯಾವುದೂ ಮಾಡಲಿಲ್ಲ. ವಿದ್ಯಾಶ್ರೀಷ ತೀರ್ಥರೇ ನವವೃಂದಾವನ ಗಡ್ಡೆಯಲ್ಲಿ ರಾಮತೀರ್ಥರ ಆರಾಧನೆ, ಆ ಆರಾಧನೆಯಲ್ಲಿ ಏನು ಹೇಳ್ತಾರೆ ಅಂತಂದರೆ, ವಿದ್ಯಾವಿಜಯ ತೀರ್ಥರು ಅಲ್ಲಿ ಹೋಗಿರ್ತಾರೆ, ಸ್ವಾಮಿ ನಿಮ್ಮ ಜೊತೆಗೆ ನಾವು ಕೂಡ ಪೂಜೆ ಮಾಡ್ತೀವಿ, ಒಂದು ತುಳಸಿ ದಳವನ್ನು ಗೋಪಾಲಕೃಷ್ಣ ದೇವರಿಗೆ ಅಂದರೆ ಮುಖ್ಯ ಸಂಸ್ಥಾನ ಪ್ರತಿಮೆಗಳಿಗೆ ಹಾಕ್ತೀವಿ ಅಂತ ಹೇಳಿದಾಗ, ಇಲ್ಲ ನೀವು ಇನ್ನೂ ಉತ್ತರಾಧಿಕಾರಿಗಳು ಆಗಬೇಕು ಅಂತ ಹೇಳ್ತಾರೆ. ದ ಸ್ಟೇಟ್ಮೆಂಟ್ ವಿಚ್ ವಾಸ್ ಆಲ್ರೆಡಿ ಆ್ಯಸ್ ಪ್ರಿಸ್ಕ್ರೈಬ್ಡ್ ಇನ್ MOU ಆ್ಯಂಡ್ ಅವರಾಗವರೇ ಅವರ ಪೀಠಾಧಿಪತ್ಯದ ಒಂದು ಏನು ಸಂದರ್ಭದಲ್ಲಿ ಇವರನ್ನ ಉತ್ತರಾಧಿಕಾರಿಯಾಗಿ ಎಲ್ಲ ಕಾರ್ಯವನ್ನು ವಹಿಸಲಿದ್ದಾರೆ ಅಂತ ಹೇಳಿದ್ರು. ಮತ್ತು ಅವರ ಜೊತೆಗೆ ಒಟ್ಟಿಗೆ ಪೂಜೆನೂ ಮಾಡಿದ್ರು. ಹೇಳ್ದಂಗೆ ಉತ್ತರಾಧಿಕಾರಿ ಬಿಟ್ಟರೆ ಇನ್ಯಾರೂ ಪೂಜೆ ಮಾಡಲಿಕ್ಕಾಗಲ್ಲ ಸಂಸ್ಥಾನ ಪ್ರತಿಮೆಗಳನ್ನು, ಪೀಠಾಧಿಪತಿ ಉತ್ತರಾಧಿಕಾರಿಗಳನ್ನು ಬಿಟ್ಟರೆ. ಅದೆಲ್ಲ ಹೇಳಿದಂತಹ ವ್ಯಕ್ತಿ ಮತ್ತೆ ಹೊರಗಡೆ ಬಂದು ಹೇಳ್ತಾರೆ ನೀವಿನ್ನೂ ಉತ್ತರಾಧಿಕಾರಿಗಳು ಆಗಬೇಕು ಅಂತ. ಅಂದರೆ ಇವರ ಇಂಟೆನ್ಷನ್ ಏನು? ವಿದ್ಯಾಶ್ರೀಷ ತೀರ್ಥರವರ ಇಂಟೆನ್ಷನ್ ಏನಿದೆ, ಉದ್ದೇಶ ಏನಿದೆ, ಯಾಕೆ ದೂರ ಇಡ್ತಾ ಇದ್ದಾರೆ? ಇಲ್ಲೇನಾದರೂ ಬೇರೆ ಯಾರಾದ್ರನ್ನು ಉತ್ತರಾಧಿಕಾರಿ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ನಲ್ಲಿ ಅವ್ರು ಇದ್ದಾರಾ? ಸರ್, ಇವಾಗ ತನಕ ಅವ್ರ ಇಂಟೆನ್ಷನ್ನ ಎಲ್ಲೂ ಬಹಿರಂಗವಾಗಿ ಅವ್ರು ಹೇಳಿರಲಿಲ್ಲ ಸರ್. ಯಾಕೆ ಇವ್ರನ್ನ ಹೊರಗಡೆ ಹಾಕಿದ್ದಾರೆ ಅಂತ ಹೇಳಿ ಈ 8 ವರ್ಷದಲ್ಲೂ ಅವ್ರು ಎಲ್ಲೂ ಹೇಳಿಲ್ಲ. ಮೊದಲನೇದು. ಎರಡನೇದೇನು ಅಂದರೆ, ಈಗ ಸದ್ಯಕ್ಕೆ ಒಂದು ಸುದ್ದಿ ಹರಿದಾಡ್ತಾ ಇದೆ. ಏನು ಅಂತಂದರೆ, ಅವರು ತಮ್ಮ ಪೂರ್ವಾಶ್ರಮದ ಮೊಮ್ಮಗ ಪ್ರಣವ ಅಂತ ಹೇಳಿ ಅವರ ಹೆಸರು, ಅವರನ್ನು ಮುಂದಿನ ಉತ್ತರಾಧಿಕಾರಿಯಾಗಿ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಎಲ್ಲ ಧಾರ್ಮಿಕ ಕಾರ್ಯಗಳಿಗೆ ಏನೇನು ಸಂಬಂಧಪಟ್ಟಂಥ ವಿಚಾರಗಳಿದೆಯೋ ಅದನ್ನೆಲ್ಲದನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತ ಒಂದು. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಅಂತಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಅದ್ರ ಜೊತೆಗೆ ಮಠದ ಭಕ್ತರುಗಳು ನಮ್ಮಂದರೆ ನಾನು ಹೇಳ್ದಂಗೆ 800 ವರ್ಷದ ಇತಿಹಾಸ ಇರುವಂತಹ ಮಠ ಇದು. ಆಂಧ್ರ, ಕರ್ನಾಟಕ, ಕೇರಳ, ತಮಿಳುನಾಡು, ರಾಷ್ಟ್ರಾದ್ಯಂತ ನಮ್ಮ ಮಠದ ಶಿಷ್ಯರಿದ್ದಾರೆ. ಎಲ್ಲ ಕಡೆಯಿಂದನೂ ಕೂಡ ವಿದ್ಯಾಶ್ರೀಷ ತೀರ್ಥಕ್ಕೆ ಲೆಟರ್ಗಳು ಬರ್ತಾ ಇದೆ. ಏನು ಅಂದರೆ, ನೀವು ಮಾಡ್ತಾರೆ ತಪ್ಪು. ಯಾವ ವಿಚಾರದಲ್ಲಿ ಮನೋಹರ ತೀರ್ಥರನ್ನು ಮತ್ತು ವಿದ್ಯಾ ವಾಚಸ್ಪತಿ ತೀರ್ಥರನ್ನು ನೀವು ರೋಡಿಗೆ ಬಂದ್ಬಿಟ್ಟು ನೀವು ಪ್ರೊಟೆಸ್ಟ್ ಮಾಡಿಬಿಟ್ಟು ಅವ್ರನ್ನ ಕಳಗಿಳಿಸ್ಬೇಕು, ಅದು ಶಾಸ್ತ್ರೀಯ ಅಲ್ಲ ಅಂತ ಹೇಳಿ ನೀವು ಮಾಡಿದ್ರು, ಅದೇ ಕಾರ್ಯವನ್ನು ಮತ್ತೆ ನೀವು ನಿಮ್ಮ ಮೊಮ್ಮಗ ಕೊಟ್ಟು ಮಾಡ್ತಿದ್ದೀರಿ, ಇದು ತಪ್ಪು ಅಂತ ಒಂದು ಹೇಳಿದ್ದಾರೆ. ಎರಡನೇದೇನು ಅಂದರೆ, ಇಂಪ್ಲಿಮೆಂಟೇಷನ್ ಆಫ್ MOU ಈಸ್ ಮಸ್ಟ್. ಯಾಕೆ ಅಂತಂದರೆ, ನೀವು ಪೀಠಾಧಿಪತಿ ಆಗಿದ್ದೇ ಆ MOU ಆದ್ದರಿಂದ, ಆ ಬೇಸ್ ಮೇಲಾಗಿರೋದ್ರಿಂದ ನೀವು ಮತ್ತೆ ನೀವೇನು ಹೇಳಿದ್ರಿ ವಿದ್ಯಾವಿಜಯ ತೀರ್ಥರನ್ನ ಉತ್ತರಾಧಿಕಾರಿಗೆ ಸ್ವೀಕಾರ ಮಾಡ್ತೀನಿ ಅಂತ ಹೇಳಾದ್ಮೇಲೆ ಅವರನ್ನು ನೀವು ಅನೌನ್ಸ್ ಕೂಡ ಮಾಡಿ ಅವ್ರ ಜೊತೆಗೆ ಒಟ್ಟಿಗೆ ಪೂಜೆನೂ ಮಾಡಿ ಆದಮೇಲೆ ಇವಾಗ ಮತ್ತೆ ಅವ್ರನ್ನ ತೆಗೆದುಬಿಟ್ಟು ಇನ್ನೊಬ್ಬರನ್ನ ನೀವು ನೇಮಕ ಮಾಡ್ಲಿಕ್ಕೆ ಹೊರಟಿದ್ರಿ. ಅದು ನಿಮ್ಮ DNA ಏನು ಪೂರ್ವಾಶ್ರಮದ ಮೊಮ್ಮಗನನ್ನೇ ನೀವು ತೊಗೊಳ್ತೀರಿ ಅಂತ ಏನು ಒಂದು ಸುದ್ದಿ ಹರಡಿದೆ, ಅದನ್ನು ನೀವು ಯಾವತ್ತಿಗೂ ಮಾಡಿಕೊಡೋದು ಅಂತ ಒಂದು ಹೇಳಿದ್ದಾರೆ. ಈ ವಿಚಾರಗಳೆಲ್ಲ ತಿಳಿದಾದ ಮೇಲೆ ವಿದ್ಯಾವಿಜಯ ತೀರ್ಥರ ಏನು ಲಾಯರ್ ಇದ್ದಾರೆ ಅವರು ಕೂಡ ಒಂದು ಲೀಗಲ್ ನೋಟಿಸ್ ಕೊಟ್ಟಿದ್ದಾರೆ ವಿದ್ಯಾಶ್ರೀಷ ತೀರ್ಥರಿಗೆ. ಏನು ಅಂತಂದರೆ, ಸೇಮ್ ಇದೇ ವಿಚಾರ, ವಿಜಯ ತೀರ್ಥರಿಗೆ ನೀವು ಏನು ಸ್ಥಾನಮಾನವನ್ನು ಮಠದಲ್ಲಿ ಕೊಡಬೇಕು ಆ ಸ್ಥಾನಮಾನವನ್ನು ನೀವು ಮಠದಲ್ಲಿ ಕೊಡಿ, ಇನ್ನೊಬ್ಬರಿಗೆ ನೀವು ಆಶ್ರಮ ಕೊಡುವಂಥದ್ದು ತಪ್ಪು. ಪ್ರಶ್ನೆ ಇರೋದೇನೆಂದರೆ, ಈಗ ವಯಸ್ಸಿನಲ್ಲಿ ವಿದ್ಯಾವಿಜಯ ತೀರ್ಥರೇ ಸೀನಿಯರ್ ಆಗಿದ್ರು, ಆದರೂ ಕೂಡ ವಿದ್ಯಾಶ್ರೀಷ ತೀರ್ಥರಿಗೆ ಪೀಠಾಧ್ಯಕ್ಷರ ಸ್ಥಾನವನ್ನು ತ್ಯಾಗ ಮಾಡಿದ್ರು. ಅಷ್ಟೊಂದು ಧಾರಾಳತನ ಮನಸ್ಸಿರ್ತಕ್ಕಂಥ ವ್ಯಕ್ತಿ ಈಗ ಅಜ್ಞಾತವಾಗಿ ಕತ್ತಲೆಯಲ್ಲಿ ಕುಳಿತು ಯೋಚನೆ ಮಾಡೋ ಪರಿಸ್ಥಿತಿ ಯಾಕೆ ಬಂತು? ಒಳ್ಳೆ ಪ್ರಶ್ನೆ ಇದು. ಅವರು ವಯಸ್ಸಿನಲ್ಲಿ ದೊಡ್ಡವರಲ್ಲ, ಆದರೆ ಪೀಠದಲ್ಲಿ ದೊಡ್ಡವರು. ಯಾಕೆಂದರೆ ವಿದ್ಯಾ ಮನೋಹರ ತೀರ್ಥರ ಹತ್ರ ಮೊದಲು ಸನ್ಯಾಸವನ್ನು ಸ್ವೀಕಾರ ಮಾಡಿ ಅವರಿಗೆ ವೇದಾಂತ ಸಾಮ್ರಾಜ್ಯ ಪಟ್ಟಾಭಿಷೇಕ ಮಾಡಿರೋದ್ರಿಂದ ವಿದ್ಯಾವಿಜಯ ತೀರ್ಥರು ಸೀನಿಯಾರಿಟಿಯಲ್ಲಿ ದೊಡ್ಡವರು, ಅಂದರೆ ಪೀಠದಲ್ಲಿ ದೊಡ್ಡವರು. ಆದರೆ ಅದೇ ನೀವು ಹೇಳ್ದಂಗೆ ಅದು ಕಾರುಣ್ಯ ಅಂತಲೇ ಹೇಳಬೇಕು.
ಯಾಕೆ ಅಂತಂದರೆ ಶ್ರೀಶತೀರ್ಥರು ಪೀಠಕ್ಕೆ ಬರಬೇಕು ಅಂತ ಮುಖ್ಯ ಕಾರಣೀಭೂತರು ಯಾರು ಅಂತಂದರೆ ವಿದ್ಯಾ ಮನೋಹರ ತೀರ್ಥರು ಆಗಿದ್ರೂ ಸಹಿತ ಇವರ ಸೀನಿಯಾರಿಟಿ ಬಿಟ್ಕೊಟ್ಟಿದ್ದಕ್ಕೆ ಅವ್ರು ಬಂದಿದ್ದು. ಹಾಗೆ ಇವರ ಕಾರುಣ್ಯನೂ ತುಂಬ ಇದೆ ಅಲ್ಲಿ. ಶ್ರೀಶತೀರ್ಥರು ಬಂದಾದ್ಮೇಲೆ ಅದನ್ನು ಆ ಮಾತು ಕೊಟ್ಟಿದ್ರ ಮಾತನ್ನು ಉಳಿಸ್ಕೊಳ್ಬೇಕಾಗಿದ್ದಂತಹ ಒಂದು ಸಂದರ್ಭ ಇದೆಯೋ ಅದನ್ನು ಅವ್ರು ಮಾಡಬೇಕಿತ್ತು. ಅದನ್ನು ಮಾಡಿ ಮತ್ತೆ ಅದು ನೀವು ಹೌದು ನೀವಲ್ಲ ಅನ್ನೋ ಒಂದು ಗುಂಗಲ್ಲಿ ಅವರು ಮಾತಾಡ್ತಿರೋದು ಅಷ್ಟು ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಕೊಟ್ಟ ಮಾತನ್ನು ಒಪ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಏನು ವಿದ್ಯಾ ವಿಜಯ ತೀರ್ಥರನ್ನು ಉತ್ತರಾಧಿಕಾರಿ ಅಂತ ಘೋಷಣೆ ಮಾಡಿ ಪೀಠಾಧ್ಯಕ್ಷನ ಮಾಡಲಿಲ್ಲ ಅಂದರೆ ವಚನ ಭ್ರಷ್ಟ ಆಗ್ತಾರಾ? 100% ಸರ್. ಅವರು ತುಂಬ ವಿದ್ಯಾವಂತರಿದ್ದಾರೆ. ಆಮೇಲೆ ಇದೆಲ್ಲ ನಡೆದಿರೋದು ಕೂಡ ಮಂತ್ರಾಲಯ ಸ್ವಾಮಿಗಳಾದಂತಹ ಶ್ರೀ ಸುಬುಧೇಂದ್ರ ತೀರ್ಥರು ಇದರ ನೇತೃತ್ವವನ್ನು ವಹಿಸಿಕೊಂಡು ಈ ಏನು MOU ಆಯಿತು ಅಥವಾ MOU ಒಳಗಳು ನೇರವಾಗಿ ಇಲ್ಲ ಅಂದರೂ ಕೂಡ ಹೌದು, ಅದು ನಿಮಗೆ ಆಮೇಲೆ ಮತ್ತೆ ಫೋಟೋಸು ಕಳಿಸ್ತೀನಿ ಅದೇನು ಅಂತ. ಅವರು ಒಂದು ನೇತೃತ್ವ ಮಧ್ಯಸ್ಥಿಕೆಲ್ಲ ಆಗಿ ಪೀಠಾಧಿಪತಿಗಳಾಗಿ ಇವರು ವಿದ್ಯಾವಿಜಯ ತೀರ್ಥರು ನಿಮ್ಮ ಉತ್ತರಾಧಿಕಾರಿಗಳು ಆಗ್ತಾರೆ ಅಂತ ಹೇಳ್ಬಿಟ್ಟು ಅವರು ಮಾತು ಕೊಟ್ಟಾದ ಮೇಲೆ ವಿದ್ಯಾವಿಜಯ ತೀರ್ಥರು ಒಪ್ಕೊಂಡ್ರು, ವಿದ್ಯಾಶ್ರೀಷ್ ತೀರ್ಥರು ಅದನ್ನು ಪರಿಪಾಲನೆ ಮಾಡ್ತೀನಿ ಅಂತ ಹೇಳಾದ್ಮೇಲೆ ಇದೆಲ್ಲ ಒಂದು ವಿಚಾರ ನಡೆದಿರೋದು. ಬರೇ ಸುಬುಧೇಂದ್ರ ತೀರ್ಥರು ಮಾತ್ರ ಅಲ್ಲ, ಆಗಿನ ಒಂದು ಏನು ಸಭೆ ನಡೀತು ಅಲ್ಲಿ ಮಾಧವ ತೀರ್ಥ ಸಂಸ್ಥಾನದ ಮಠದ ಪೀಠಾಧಿಪತಿಗಳು ಇಬ್ಬರು ಇದ್ದರು. ವಿದ್ಯಾಸಾಗರ ಮಾಧವ ತೀರ್ಥರು ಮತ್ತು ವಿದ್ಯಾ ಸಿಂಧು ಮಾಧವ ತೀರ್ಥರು ಇದ್ದರು. ಅದಾದಮೇಲೆ ಉತ್ತರಾದಿ ಮಠದ ಸತ್ಯಜ್ಞಾನ ತೀರ್ಥಕಟ್ಟಿ ಅಂತ ಹೇಳಿ ಅವರು ಮಠಾಧಿಕಾರಿಗಳು ಅವರಿದ್ದರು. ಸುಮಾರು ಜಸ್ಟಿಸ್ಗಳಿದ್ದರು ಈ ಒಂದು ಸಭೆಯಲ್ಲಿ, ಎಲ್ಲರೂ ಮಾತಾಡಿದ್ದಾರೆ. ಸೊ ಹಾಗಾಗಿ ಇದು ಇಷ್ಟೆಲ್ಲ ಇದೆ ಸರ್, ಇಷ್ಟೆಲ್ಲ ಭಕ್ತರಿಂದ ವಿರೋಧ ಆಗ್ತಿದೆ. ಆದ್ರೂ ವಿದ್ಯಾಶ್ರೀಷ ತೀರ್ಥರುಗಳಿಗೆ ಯಾಕೆ ಇಷ್ಟೊಂದು ಹುಂಬುತನ ಬಂಡತನ ಏನಕ್ಕೆ? ಯಾಕಂದರೆ ಒಬ್ಬರು ಯತಿಗಳು ಅಂತ ಹೇಳಿದ್ರೆ ಸರ್ವವನ್ನು ತ್ಯಾಗ ಮಾಡಿ ಪರಂಪರೆಗೋಸ್ಕರ, ಪೂಜೆಗೋಸ್ಕರ, ಸಮುದಾಯಕ್ಕೋಸ್ಕರ ಇಡೀ ಜನ್ಮವನ್ನು ಸವಸ್ತಕ್ಕಂಥದ್ದು. ಈ ರೀತಿ ಯತಿಗಳಿಗೆ ಪೀಠಾಧ್ಯಕ್ಷರಾದ್ಮೇಲೆ ಆಸೆ ದುರಾಸೆ, ನಾನು ನನ್ನವರು ನನ್ನ ಮೊಮ್ಮಕ್ಕಳು ಅನ್ನೋ ಆಸೆ ಬಂದರೆ ಮಠದ ಭಕ್ತರು ಯಾವ ಥರ ಅರ್ಥ ಮಾಡ್ಕೋಬೇಕು? ಏನು ಸಂದೇಶವನ್ನು ರವಾನೆ ಮಾಡ್ತೀರಿ ಸೊಸೈಟಿಗೆ ಅಂತ? ನೀವು ಹೇಳ್ದಂಗೆ ಒಬ್ಬ ಸನ್ಯಾಸಿ ಆಗಬೇಕಂದ್ರೆ ಅರಿಷಡ್ ವರ್ಗಗಳನ್ನು ಬಿಡಬೇಕು ಅಂತ ಹೇಳ್ತಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯಾದಿಗಳನ್ನು ಬಿಡಬೇಕು ಅಂತ ಹೇಳ್ತಾರೆ. ಅದು ನೀವು ಹೇಳ್ಬಿಟ್ಟಿದ್ರಿ, ಮತ್ತೆ ನಾನು ಹೇಳೋದು ಬೇಕಾಗಿಲ್ಲ. ಅದನ್ನೆಲ್ಲ ಬಿಟ್ಟು ನಾವು ಪೀಠಕ್ಕೆ ಬರ್ತೀವಿ ಅಂತ ಅನ್ಬೇಕಾದ್ರೆ ನಿಮಗೆ ಹಿಂದಿನ ಏನು ಪೂರ್ವಾಶ್ರಮದ ಒಂದು ಏನು ರಿಲೇಟಿವ್ಸ್ ಅಂತ ಇರ್ತಾರೆ ಅವ್ರು ಎಲ್ಲರದ್ದು ವಾಸನೆ ಬಿಟ್ಟು ಹೊರಗಡೆ ಬರ್ಬೇಕು ನೀವು. ಅದಕ್ಕೆ ನಾವು ಸನ್ಯಾಸವನ್ನು ತಗೊಳ್ಬೇಕಾದ್ರೆ ನ್ಯಸ್ತೋಹಂ ಅಂತ ಹೇಳ್ತಾರೆ, ಅಂದರೆ ನಾವು ಎಲ್ಲವನ್ನೂ ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಹಂಗಿರ್ಬೇಕಾದ್ರೆ ಮತ್ತೆ ಸನ್ಯಾಸವನ್ನು ಸ್ವೀಕಾರ ಮಾಡಿ ಆದಮೇಲೆ ಮತ್ತೆ ನನ್ನ ಮೊಮ್ಮಗನಿಗೆ ಆಶ್ರಮ ಕೊಡಬೇಕು ಅನ್ನೋದು ಇದು ಒಂಥರ ದುರದೃಷ್ಟಕರ ಸಂಗತಿ. ಇದು ನಮ್ಮ ಮಠದ ದುರಂತ ಅಂತ ಹೇಳಬೇಕು, ಅಷ್ಟೇ, ಇನ್ನೇನು ಇಲ್ಲ. ಜುಲೈ 14ನೇ ತಾರೀಕು ಟಿ ನರಸೀಪುರದ ನಿಮ್ಮ ಏನು ಜುಲೈ 5ನೇ ತಾರೀಕು ಸೋಸ್ಲೆ ವ್ಯಾಸರಾಜ ಮಠ ಎಂದು ಟಿ ನರಸೀಪುರದಲ್ಲಿ ಅಲ್ಲಿ ಏನು ಉತ್ತರಾಧಿಕಾರಿಯಾಗಿ ನೇಮಕ ಮಾಡ್ತಾರೆ ಅನ್ನೋದು ಭಾಳ ಚರ್ಚೆ ಆಗ್ತಾ ಇದೆ. ಅದನ್ನು ತಡೀತೀರಾ ಲೀಗಲಿ ಅಥವಾ ಸ್ಪಿರಿಚುಯಲಿ? ಮತ್ತು ನೀವು ಏನು ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತೀರಾ ಅಂತ ಹೇಳಿ ವಿದ್ಯಾಶ್ರೀಷ ತೀರ್ಥರುಗಳಿಗೆ ಭಕ್ತರು ಏನು ಎಚ್ಚರಿಕೆಯನ್ನು ಕೊಡ್ತೀರಾ ಸರ್? ಯಾವುದೇ ಕಾರಣಕ್ಕೂ ಕೂಡ ಅವರು ಪ್ರಣವ ಅಂತ ಏನು ನಾನು ಹೇಳಿದೆ ಮೊಮ್ಮಗನಿಗೆ ಆಶ್ರಮ ಕೊಡೋದು ಅನ್ನೋದು ಅದನ್ನು ತೀವ್ರವಾಗಿ ಖಂಡಿಸ್ತೀವಿ. ಮೊದಲನೇದು. ಎರಡನೇದು, ಈಗಾಗಲೇ ಲೀಗಲ್ ನೋಟಿಸ್ ಹೋಗಿದೆ. ಯಾವುದೇ ಕಾರಣಕ್ಕೂ ಕೂಡ ನೀವು ಇನ್ನೊಬ್ಬರಿಗೆ ಆಶ್ರಮವನ್ನು ಕೊಡೋ ಹಾಗಿಲ್ಲ. ವಿದ್ಯಾ ವಿಜಯ ತೀರ್ಥರಿಗೆ ಏನು ನೀವು ಸ್ಟೇಟಸ್ ಕೊಡಬೇಕಿತ್ತು ಅದನ್ನು ನೀವು ಕೊಡಲೇಬೇಕು ಅನ್ನೋದನ್ನು ಅವ್ರು ಕೇಳಿದ್ದಾರೆ. ಅದರಲ್ಲಿ ಕೆಲವೊಂದು ಉಲ್ಲೇಖಗಳನ್ನು ಮಾಡ್ತಾರೆ. ಯಾಕೆ ಅಂತಂದರೆ ಇಲ್ಲಿ ಸುಮಾರು ಕೇಸ್ಗಳಿದೆ. ಇಲ್ಲಿ ಮಠದಲ್ಲಿ ಆಸ್ತಿ ಅದರ ಮೌಲ್ಯ ಯಾವಾಗ ಜಾಸ್ತಿ ಆಗುತ್ತೆ, ಪ್ರಕರಣಗಳು ಆಬ್ವಿಯಸ್ಲಿ ಜಾಸ್ತಿ ಆಗುತ್ತೆ. ಅದ ಸತ್ಯನೇ. ಇಲ್ಲಿ ಒಂದು ವಿಚಾರ ತಿಳ್ಕೊಳ್ಬೇಕು ಸರ್, ಇಲ್ಲಿ ಕೇವಲ ಮಠದ ಆಸ್ತಿಗೋಸ್ಕರ ಅಂತ ಹೇಳಿ ಯಾರು ಕೇಸ್ಗಳನ್ನು ಹಾಕದೆ, ಅಂದರೆ ಮಠದ ಆಸ್ತಿನೇ ಮತ್ತು ಮಠದ ಉಳಿವಿಗಾಗಿ ಮಠದ ಅನುಚಾನ ಸತ್ಸಂಪ್ರದಾಯ ಅಂತ ಒಂದು ಏನಿದೆ, ಅಂದರೆ ಒಬ್ಬ ಪೀಠಾಧಿಪತಿಗೆ ಒಬ್ಬ ಉತ್ತರಾಧಿಕಾರಿ, ಆ ಉತ್ತರಾಧಿಕಾರಿ ಮತ್ತೆ ಇನ್ನೊಬ್ಬನನ್ನು ಉತ್ತರಾಧಿಕಾರಿ ಸ್ವೀಕಾರ ಮಾಡಬೇಕಂದ್ರೆ ಅವನು ಪೀಠಾಧಿಪತಿ ಆಗಿರಲೇಬೇಕು. ಈ ಥರದ ಒಂದು ಏನು ನಿಯಮವನ್ನು ಒಂದು ಮಠ 800 ವರ್ಷಗಳಿಂದ ಪರಿಪಾಲನೆ ಮಾಡ್ಕೊಂಡು ಬಂದಿದೆ. ವರ್ಷಗಳಿಂದ ಕರೆಕ್ಟಾಗಿ ಇತ್ತು. 2004ರಿಂದ ಯಾಕೋ ಸ್ವಲ್ಪ ಡೈವರ್ಷನ್ ಪಡ್ಕೊಳ್ತಿದೆ ಅಂತ ಅದೇ ಹೇಳಿದ್ನಲ್ಲ ಸರ್, ನಮ್ಮ ದುರದೃಷ್ಟ ಅಂತ ಅನ್ಕೊಳ್ಬೇಕಷ್ಟೇ. ಯಾಕೆಂದರೆ ಮಠದ ಶಿಷ್ಯರಾಗಿ ನಾವೆಲ್ಲ ತುಂಬ ನೊಂದ್ಕೊಂಡಿದ್ದೀವಿ, ಆಗಲೂ ನೊಂದ್ಕೊಂಡಿದ್ವಿ, ಈಗಲೂ ನೊಂದ್ಕೊಳ್ಳೋಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾಕೆಂದರೆ 9 ವರ್ಷಗಳಾದರೂ ಕೂಡ ವಿದ್ಯಾವಿಜಯ ತೀರ್ಥರಿಗೆ ಏನು ಸ್ಥಾನಮಾನವನ್ನು ಕೊಡಬೇಕು ಅದನ್ನು ಅವ್ರು ಕೊಟ್ಟಿಲ್ಲ. ಮುಂದೆ ಇನ್ನೊಬ್ಬರಿಗೆ ಏನಾದರೂ ಕೊಡ್ತಾರೆ ಅಂತಂದರೆ ಮತ್ತೆ ಇನ್ನೊಂದು ಲೀಗಲ್ ಬ್ಯಾಟಲ್ ಸ್ಟಾರ್ಟ್ ಆಗುತ್ತೆ. ಅದಾಗದು ಬೇಡ ಅಂತ ನಮ್ಮ ಒಂದು ಕಳಕಳಿ ಅಷ್ಟೇ. ಈಗ ಅವ್ರೇನು ಲೀಗಲ್ ನೋಟಿಸ್ ಕೊಟ್ಟಿದ್ದಾರೆ, ಆಮೇಲೆ ಇಷ್ಟೊಂದು ಲೆಟರ್ಗಳೆಲ್ಲ ಹೊರಗಡೆ ಬಂದಿದೆ. ವಿದ್ಯಾಶ್ರೀಷ ತೀರ್ಥರು ಈಗಲಾದರೂ ಹೊರಗಡೆ ಬಂದು ಇವಾಗೇನೊಂದು ರೂಮರ್ ಏನು ಹರಿದಾಡ್ತಿದೆ ಎಲ್ಲ ಕಡೆನೂ, ಅದು ತಪ್ಪು ಸರಿನೋ ಆ ವಿಚಾರದ ಬಗ್ಗೆ ಅವರು ಏನು ಒಂದು ಸ್ಟ್ಯಾಂಡ್ ತೊಗೊಂಡಿದ್ದಾರೆ ಇದನ್ನು ಮಠದ ಶಿಷ್ಯರಿಗೆ ಅವರು ತಿಳಿಸ್ಕೊಡ್ಬೇಕು. ಯಾಕೆಂದರೆ ಶಿಷ್ಯರಿದ್ರೇ ಮಠ. ಯಾಕೆಂತಂದರೆ ಒಂದು ಪೀಠಾಧಿಪತಿ ಆದರೂ ಕೇವಲ ಕಸ್ಟೋಡಿಯನ್ ಆಫ್ ಅ ಮಠ ಅಂತ ಹೇಳುತ್ತೆ. ಈವನ್ ನೀವು ಕೋರ್ಟ್ ಆರ್ಡರ್ಸ್ ನೋಡಿದ್ರು ಕೂಡ ಕಸ್ಟೋಡಿಯನ್ ಆಫ್ ಅ ಮಠ ಅಂತ ಹೇಳೋದಷ್ಟೇ. ಹಿ ಇಸ್ ನಾಟ್ ಅ ಸರ್ವಾಧಿಕಾರಿ ಫಾರ್ ಎವ್ರಿಥಿಂಗ್. ಆದರೆ ಶಿಷ್ಯರು ಇರೋದ್ರಿಂದಲೇ ಮಠ ಆಗಿರೋದ್ರಿಂದ ಶಿಷ್ಯರಿಗೆ ಉತ್ತರ ಕೊಡುವಂಥ ಒಂದು ಕರ್ತವ್ಯ ಕೂಡ ಪೀಠಾಧಿಪತಿಗಳು ಇದ್ದೇ ಇದೆ. ಹಾಗಾಗಿ ನಾವು ಅವರನ್ನು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೀವಿ. ಕೊಡೋದೇ ಇಲ್ಲ, ನಾನು ಮಾಡಿದ್ದೆ ಕಾನೂನು, ನಾನು ಹೋಗ್ತಿದ್ದೀನಿ, ಈಗ ನನ್ನ ಮೊಮ್ಮಗನ್ನೇ ಮಾಡ್ತೀನಿ. 100% ಆಸ್ ಅ ಶಿಷ್ಯರ್ಸ್ ಆಫ್ ಮಠ ವಿ ವಿಲ್ ಫೈಟ್ ಇನ್ ದ ಕೋರ್ಟ್, ವಿ ವಿಲ್ ಸಿ ಇನ್ ದ ಕೋರ್ಟ್. ಹೌದು 100% ಸರ್. ಅಂದರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅಲ್ಲ? ಈಗಾಗಲೇ ಆಗೋಗಿದೆ ಸರ್, ನನ್ನ ಪ್ರಕಾರ ಆಗಲೇ ಆಗೋಗಿದೆ. ಯಾಕೆ ಅಂತಂದರೆ ಸೆಲೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಫ್ MOU ಈಸ್ 100% ನಾಟ್ ಗ್ರೇಟ್. ಯಾಕೆ ಅಂತಂದರೆ ಮನೋಹರ ತೀರ್ಥರು ಲಿಂಕ್ವಿಶ್ ಮಾಡಿದ್ದಾರೆ, ವಿದ್ಯಾಶ್ರೀಷ ತೀರ್ಥರು ಅನ್ನೋರು ಪೀಠಾಧಿಪತಿ ಆಗೋಗಿದ್ದಾರೆ. ಇನ್ನು ಉಳ್ಕೊಂಡಿರೋದೇನು? ವಿದ್ಯಾವಿಜಯ ತೀರ್ಥಕ್ಕೆ ಸ್ಥಾನಮಾನ ಅನ್ನೋದು. ನೀ ಅದನ್ನೆಲ್ಲದನ್ನು ಮಾಡಿದ್ರೆ ಅದನ್ನು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕೋರ್ಟ್ ಏನು ಹೇಳಿದೆಯೋ ಅದಕ್ಕೆ ನೀವು ಬದ್ಧರಾಗಿದ್ದೀರಿ ಅಂತ ಅರ್ಥ.
ಎರಡನ್ನು ಮಾಡಿ ಒಂದನ್ನು ಬಿಟ್ಟರೆ ಅದೇನದು ಸೆಲೆಕ್ಟಿವ್ ಇಂಪ್ಲಿಮೆಂಟೇಷನ್ ಅಂತ ಆಗುತ್ತೆ. ಅದು ನನ್ನ ಪ್ರಕಾರ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತಲೇ ನನಗೆ ಅನ್ಸುತ್ತೆ. ಈಗಾಗಲೇ ಮಾಡಿದರೆ ಮುಂದೆ ಇಂತಹ ಅನರ್ಥ ಮತ್ತೆ ಆಗದೆ ಅವರು ಸ್ವಲ್ಪ ವಿಚಾರ ಮಾಡಿ ವಿದ್ಯಾವಿಜಯ ತೀರ್ಥರಿಗೆ ಏನು ನ್ಯಾಯ ಒದಗಿಸಬೇಕು ಅದನ್ನು ತಕ್ಷಣದಲ್ಲೇ ಮಾಡಿಬಿಟ್ಟು ವ್ಯಾಸರಾಜ ಮಠದ ಶಿಷ್ಯರಿಗೆ ಭಕ್ತರಿಗೆ ಅನುಕೂಲ ಮಾಡಿಕೊಡ್ಬೇಕು, ಮತ್ತೆ ಸಂತೋಷದಾಯಕ ವಾತಾವರಣವನ್ನು ಮತ್ತೆ ಮರುಕಳಿಸಬೇಕು ಅನ್ನೋದನ್ನು ನಾನು ಕಳಕಳಿಯಿಂದ ಕೇಳ್ತಾ ಇದ್ದೀನಿ. ಸರ್, ಈಗ ನೀವು ಹೇಳಿದ್ರಿ ಈಗ ಮೊದಲು ಒಂದು ಹಿರಿಯರೆಲ್ಲ ಸೇರಿ ಈ ಥರದ ಒಂದು ಸಮಸ್ಯೆ ಆಗೋದು ಬೇಡ ಅಂತೇಳಿ ಸಾಕಷ್ಟು ರಾಘವೇಂದ್ರ ಮಠದ ಶ್ರೀಗಳು ಎಲ್ಲರ ಸಮ್ಮುಖದಲ್ಲೇ ಒಂದು ತೀರ್ಮಾನಕ್ಕೆ ಬಂದಿದ್ವಿ ಅಂತ. ಅಟ್ ಎ ಸೇಮ್ ಟೈಮ್ ಅದೇ ಪೊಸಿಷನ್ಗೆ ತಲುಪಿದೆ ಈ ಇಶ್ಯೂ. ಈ ಸಂದರ್ಭದಲ್ಲಿ ಮಂತ್ರಾಲಯದ ಮಠದ ಶ್ರೀಗಳಿರ್ಬೋದು, ಬೇರೆ ಬೇರೆ ಶ್ರೀಗಳಿಗೆ ಯತಿಗಳಿಗೆ ಏನಾದರೂ ನೀವು ಮನವಿ ಮಾಡ್ತೀರಿ, ದಯಮಾಡಿ ನೀವು ಎಂಟ್ರಿ ಆಗಿ ಮತ್ತೊಂದು ಮಧ್ಯಸ್ಥಿಕೆಯನ್ನು ವಹಿಸಿ 800 ವರ್ಷಗಳ ಪರಂಪರೆ ಇರತಕ್ಕಂಥ ಈ ಒಂದು ವ್ಯಾಸರಾಯರ ಮಠವನ್ನು ಉಳಿಸಿ ಒಳ್ಳೆಯ ವ್ಯಕ್ತಿಗಳನ್ನು ಪೀಠಾಧ್ಯಕ್ಷರನ್ನಾಗಿ ಮಾಡಿ ಅಂತ ಏನಾದರೂ ಮನವಿ ಮಾಡ್ತೀರಾ ಭಕ್ತರಾಗಿ? ಖಂಡಿತವಾಗ್ಲೂ ಮಾಡ್ತೀವಿ ಸರ್. ಯಾಕೆ ಅಂದರೆ ನಾನು ಮೊದಲೇ ಹೇಳ್ದಂಗೆ ಶಿಷ್ಯರಿಂದಲೇ ಮಠ. ಶಿಷ್ಯರ ಮನವಿ ಮಾಡಿದ್ರೆ ಪೀಠಾಧಿಪತಿಗಳು ಎಲ್ಲರೂ ಕೇಳಲೇಬೇಕು ಅಲ್ವಾ? ಹಾಗಾಗಿ ಮಂತ್ರಾಲಯ ಮಠದ ಸುಬುಧೇಂದ್ರ ಸ್ವಾಮಿಗಳನ್ನು ನಾನು ಇಲ್ಲೇ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಮಠದ ಪೀಠಾಧಿಪತಿಗಳು ಕೂಡ ಈ ಬಗ್ಗೆ ವಿದ್ಯಾ ಶ್ರೀಶತೀರ್ಥರ ಸಮಾಲೋಚನೆ ಮಾಡಲಿ, ವಿದ್ಯಾ ವಿಜಯ ತೀರ್ಥರು ಸಮಾಲೋಚನೆ ಮಾಡಲಿ. ಏನಾದರೂ ಕೂಡ ಆಗ ಏನು ಒಂದು ಕ್ಲೌಡ್ ಸೃಷ್ಟಿಯಾಗಿತ್ತು, ಅಂದರೆ ನಮ್ಮ ಮಠದಲ್ಲಿ ಲೀಗಲ್ ಬ್ಯಾಟಲ್ಸ್ ಒಂದು ಕ್ಲೌಡ್ ಸೃಷ್ಟಿಯಾಗಿತ್ತು, ಅದನ್ನೆಲ್ಲ ನಿವಾರಣೆ ಮಾಡಲಿಕ್ಕೋಸ್ಕರ ಇತರೆ ಮಠಾಧಿಪತಿಗಳೆಲ್ಲ ಸೇರಿಕೊಂಡು ಒಂದು ಸಭೆಗಳನ್ನು ಮಾಡಿ ಅದನ್ನು ನಿವಾರಣೆ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡಿದರು. ಅದೇ ಒಂದು ಪ್ರಯತ್ನ ಮತ್ತು ಈಗ ಆಗಲಿ ಅನ್ನೋದು ವ್ಯಾಸರಾಜ ಮಠದ ಶಿಷ್ಯರ ಭಕ್ತರ ಒಂದು ಕಳಕಳಿ ಸರ್. ಪ್ರಾದೇಶಿಕ ಸಂಸ್ಥಾನಗಳನ್ನು ಹೊಂದಿರತಕ್ಕಂಥ ವ್ಯಾಸರಾಯರ ಮಠ ಈಗ ತಮಿಳುನಾಡಿನ ಕೊಯಿಮುತ್ತೂರಿನಿಂದ ಗುರುರಾಜ್ ಅವರಿದ್ದಾರೆ. ಸರ್ ನಮಸ್ಕಾರ. ಏನು ಸರ್ 800 ವರ್ಷಗಳ ಇತಿಹಾಸ, ಸಾಕಷ್ಟು ಪರಂಪರೆ, ಸಾಕಷ್ಟು ಯತಿಗಳು ಈ ಒಂದು ಪೀಠಾಧ್ಯಕ್ಷರಾಗಿ ಹೋಗಿದ್ದಾರೆ. ಯಾಕೋ 2004ರಿಂದ ಇತ್ತೀಚೆಗೆ ಸೋಸ್ಲೆ ವ್ಯಾಸರಾಯರ ಮಠ ಸದಾ ಸುದ್ದಿಯಲ್ಲಿದೆ, ವಿವಾದದಲ್ಲೇ ಇರ್ತದಲ್ಲ, ಯಾಕೆ ಅಂತೇಳಿ ತುಂಬ ನಮಗೆ ಕಷ್ಟವಾಗತ್ತೆ. ಈ ಮಠ ಈ 800 ವರ್ಷಕ್ಕೆ ಮುಂಚೆ ಈ ಮಠ ಬಂದು 41ನೇ ಪೀಠಾಧಿಪತಿ 42ನೇ ಲಿಂಕ್ ಇಲ್ಲಂಗ ಬರ್ತಾ ಇದೆ ಸ್ವಾಮಿ. ಈ ಮಠ ಬಂದು ಈಗ 39ನೇ ಪೀಠಾಧಿಪತಿ ವಾಚಸ್ಪತಿ ಇದ್ದರು. ಆ ವಾಚಸ್ಪತಿ ವಿದ್ಯಾ ಮನೋವರ್ತಿತ್ರಿ ಮೊಮ್ಮಗಣಿ ಕೊಟ್ಟರು. ಆ ಮೊಮ್ಮಗಣಿ ಕೊಟ್ಟ ಅದು ಏನಾಯಿತು ಅಂದರೆ ಅದಕ್ಕೆ ಬಂದು ಈಗ ಶ್ರೀಶತೀರ್ಥರು ಪ್ರಗಲಾಚಾರ ಇರೋ ಮೇಲೆ ಒಂದು ಕೇಸ್ ಆಗಿದ್ದರು. ಇದು மாதிரி ಮೊಮ್ಮಗಣಿ ಕೊಡಬಾರ್ದು ಹಂಗಂತೇಳಿ ಕೇಸ್ ಆಗಿದ್ದರು. ಆ ಕೇಸು ಆಗಿ ಅವರೇ ಈಗ ಬಂದು ಈಗ ವಿದ್ಯಾ ಮನೋವರ್ತಿತ್ರು ಒಂದು ಒಪ್ಪಂದ ಮಾಡಿಕೊಂಡ್ರು. ವಿದ್ಯಾ ಮನೋವರ್ತಿತ್ರು, ವಿದ್ಯಾ ವಿಜಯ ತೀರ್ಥರು, ವಿದ್ಯಾ ಶ್ರೀಶತೀರ್ಥರು 2-3 ಜನ ಒಪ್ಪಂದ ಒಂದು MOU ಮಾಡಿದ್ರು. ಮೈಸೂರಲ್ಲಿ 2017 ಮಾಡಿದ್ರು. ಆ ಟೈಮ್ಲಿ ಎಲ್ಲರೂ ಒಪ್ಪಂದ ಮಾಡಿ ಕೈ ಹಚ್ಚಾರಾಗವೆಲ್ಲ ಇವರು ಉತ್ತರಾಧಿಕಾರಿ ವಿದ್ಯಾವಿಜಯರ ಉತ್ತರಾಧಿಕಾರಿ ಇವರು ಪೀಠಾಧಿಪತಿ ಅಂತೇಳಿ ಎಲ್ಲ ಮನೋವರ್ತಿದ್ರು ಎಲ್ಲ ಒಪ್ಪಂದ ಮಾಡಿ ಕಡೆಸಿಲಿ ಈಗ ಬಂದು ವಿದ್ಯಾವಿಜಯರನ್ನ ಹೊರಗೆ ತಳ್ಳಿರು. ಮಠದ ಬಿಟ್ಟು ಹೊರಗೆ ತಳ್ಳಿ ಈಗ ಮಠ ಹೊರಗೆ ಇದ್ದಾರೆ ಪಾಪ. ಈಗ ಬಂದು ಶ್ರೀಶತೀರ್ಥರೇ ಈಗ ಬಂದು ಮೈಸಲ್ಲಾಂಗಿದೆ, ಅವರಿಗೆ ಹುಷಾರಿಲ್ಲ, ಹಾರ್ಟ್ ಅಟ್ಯಾಕ್ ಏನೋ ಹೇಳಿರು ಒಪ್ಪಂದ, ಏನು ಆರೋಗ್ಯ ಕೆಟ್ಟಿದೆ. ಅವ್ರ ಆರೋಗ್ಯ ಕೆಟ್ಟು ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಯಾರು ಉತ್ತರಾಧಿಕಾರಿ, ಯಾರು ಪೀಠಾಧ್ಯಕ್ಷರಾಗಬೇಕು ಅಂತ ಅದು ಬಂದು ಅವರು ಅವರೇ ಮಾಡಬೇಕು. ವಿದ್ಯಾವಿಜಯರೇ ಬರಬೇಕು. ಆ್ಯಕ್ಚುಲಿ ಪೂಜೆ ಮಾಡೋಕ್ಕೆ ವಿದ್ಯಾವಿಜಯರೇ ಬರಬೇಕು. ಅಂದರೆ ಆಲ್ರೆಡಿ ವಿದ್ಯಾವಿಜಯರೇ ಪೂಜೆ ಮಾಡಿದ್ದಾರೆ. 8 ದಿವಸ ಉತ್ತರಾಧಿಕಾರಿಯಾಗಿ ಇದ್ದು 3 ದಿವಸ 4 ದಿವಸ ಪೂಜೆ ಮಾಡಿದ್ದಾರೆ. 7 ದಿವಸ ಕಾಲ ಪೂಜೆ ಮಾಡಿದ್ದಾರೆ. ಮನೋವರ್ತಿತರ ಕಾಲದಲ್ಲಿ 6 ತಿಂಗಳು ಪೂಜೆ ಮಾಡಿದ್ದಾರೆ. ಈಗ ಮಾಡಾವೆಲ್ಲ ಇವರು ಮೈಸೂರಲ್ಲಾದರೆ ಉತ್ತರಾಧಿಕಾರಿಯೇ ಬಂದು ಪೂಜೆ ಮಾಡಬೇಕು. ಇವರು ಬಂದು ಪೂಜೆ ಮಾಡೋಕೆ 1-2 ದಿನ 3 ದಿನ ಪೂಜೆ ಮಾಡಿರೋ ಮಾಡಲ್ಲ ಅಂತೆಲ್ಲ ಆಕ್ಷೇಪಣೆ ಮಾಡ್ತಾ ಇದ್ದಾರೆ. ಪೂಜೆ ಮಾಡಿರೋ ಮಾಡಲ್ಲವೋ 3 ದಿನ ಆಸ್ಪತ್ರೆಗೆ ಹೋದ್ರು ಅಂದರು. ಯಾರು ಪೂಜೆ ಮಾಡಿರೋ ಗೊತ್ತಿಲ್ಲ ನಮಗೆ. ಅದರ ಒಂದು ಅದು ಸೀಕ್ರೆಟ್ ಸೈಟ್ ಇಂದಾರೆ. ಈಗ ಅದು ಏನಾಯ್ತು, ಈಗ ಬಂದು ಈಗ ಏನಂದ್ರೆ ಇವ್ರಿಗೆ ಮೈಸೂರ್ಲ ಮೊಮ್ಮಗಣಿಯೇ ನಮ್ಗೆ ಕೊಡಬೇಕು ಅಂತೇಳಿ ಪ್ರಣವ್ ಕೊಡಬೇಕು ಅಂತ ಮಾಡ್ತಾ ಇದ್ದಾರೆ. ದೊಡ್ಡ ಮಗನ ಕೊಡಬೇಕು ಅಂತ ಹೇಳ್ತಾರೆ. ಅನಂತ ಅವನ ಹೆಸರು ಅನಂತ ಅಂತ ಹೆಸರು, ಮಗನ ಹೆಸರು ಅನಂತನ ಮಗನಿಯೇ ಕೊಡಬೇಕು ಅಂತ ಹೇಳೋದ್ರಿಂದ ಇವರು ಮೊದಲೇ ಒಪ್ಪಂದದಲ್ಲಿ ಒಂದು ಕೇಸ್ ಆಗಿದ್ದಾರೆ. ಮನೋವರ್ತಿತರು ಈ ಮೊಮ್ಮಗಣಿ ಕೊಟ್ಟಿದ್ದೇ ಕೇಸ್ ಆಗಿದ್ದಾರೆ. ತಿರುಗು ಪೀಠ ಆಗಿ ಬಂದಿದ್ದಾರೆ. ತಿರುಗು ಮೊಮ್ಮಗಣಿ ಕೊಡಬೇಕು ಅಂದ್ರೆ ಈ ಮಠದ ಪರಂಪರೆ ತಿರುಗು ಹಾಲಾಗತ್ತೆ. ಮಠ ತಿರುಗು ಈ ಪರಂಪರೆ ಕೇಸ್ ಆಗ್ತಾರೆ. ವ್ಯಾಸರಾಜರ ಮಠ ಯಾವ ಒಂದು ವ್ಯಕ್ತಿ ಪೀಠಾಧ್ಯಕ್ಷರಾಗ್ತಾರೆ ಅವರ ವಂಶದ ಆಸ್ತಿ ಅಲ್ಲ, ಭಕ್ತರ ಆಸ್ತಿ. ಭಕ್ತಿ ಅದು ಪರಂಪರೆ ಆಸ್ತಿ. ವ್ಯಾಸರಾಜರ ಮಠದ ಅಂದರೆ ಎಲ್ಲರೂ ಇವರಿಗೆ ಮುಟ್ಟ ಪವರ್ ಇಲ್ಲ. ಇವರು ಪೂಜೆ ಮಾಡವರೇ ರೈಟ್ಸ್ ಒಳ್ಳೆಯ ವ್ಯಾಸರಾಜ ಮಠ ಇವರಿಗೆ ಎಲ್ಲರೂ ಇಲ್ಲ. ಎಲ್ಲ ಭಕ್ತರು ಎಲ್ಲ ವಂಶಜೇ ಹೋಗಬಾರ್ದು. ವಿದ್ಯಾಶ್ರೀ ತೀರ್ಥಂಗಳು ಯಾವಾಗ ಪೀಠಾಧ್ಯಕ್ಷರಾಗ್ತಾರೆ ಅಲ್ಲಿ ಅವರ ಪೂರ್ವಾಶ್ರಮವನ್ನ ಮರಿಬೇಕು. ಸನ್ಯಾಸಿ ಅಂದ್ರೆ ಏನರ್ಥ ಅಂದ್ರೆ ಮಠ ಬಿಟ್ಟು ಎಲ್ಲ ಬರಬೇಕು ಅಂತ ಅರ್ಥ. ಈಗ ಮಠ ಬಿಟ್ಟು ಹೊರಗೆ ಬರಬೇಕು ಅಂತ ಅಭಿಪ್ರಾಯ. ಅವರ ಮನ ಜನಗಳು ಮಗ ತಮ್ಮ ಮನ ಬಿಟ್ಟು ಬರಬೇಕು. ಆ ಮಠ ಬಿಡಲ್ಲ, ಮನ ಒಳಗೆ ಇದ್ದಾರೆ. ಈಗ ಮನ ಒಳಗೆ ಅಂದರೆ ಮಗ ದನ ತರವೇ
2 ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಎಲ್ಲರೂ ಹತ್ರ ಇದ್ದು ಸೋಸ್ಲೆ ವ್ಯಾಸರಾಯರ ಮಠ ವಿದ್ಯಾಶ್ರೀಷ ತೀರ್ಥಂಗಳ ಕುಟುಂಬ ಆಗೋಗಿದೆ. ಕುಟುಂಬ ಆಗಿದೆ. ಮತ್ತೆ ಒಬ್ಬ ಫ್ಯಾಮಿಲಿ ಇದೆ, ಯಾರನ್ನ ಹತ್ತಲಿ ಬಿಡೋದಿಲ್ಲ. ಮತ್ತೆ ಅವ್ರ ಶಿಷ್ಯರು ಬಿಟ್ಟರೆ ಪ್ರಾಬ್ಲಮ್ ಬರ್ತಂದು ಯಾರನ್ನ ಬಿಡೋದಿಲ್ಲ, ಒಳಗೆ ಬಿಡೋದಿಲ್ಲ. ಪಾಠಶಾಲೆ ನಡೆಸ್ತಾ ಇದ್ದಾರೆ. ಪಾಠಶಾಲೆಯಲ್ಲಿ ಅವರು ಪ್ರಿನ್ಸಿಪಲ್ ಇದ್ದಾರೆ, ಮಕ್ಕಳೇ ಪ್ರಿನ್ಸಿಪಲ್ ಇದ್ದಾರೆ, ಮಕ್ಕಳೇ ಟ್ರಸ್ಟಿ ಇದ್ದಾರೆ. ಎಲ್ಲ ಅವರೋட ಮ್ಯಾನೇಜ್ಮೆಂಟ್ ನಡೀತಾ. ಎಲ್ಲ ಸಲ ಮ್ಯಾನೇಜ್ಮೆಂಟು ಇವ್ರ ಕಂಟ್ರೋಲೇ ಇದೆ. ಎಲ್ಲ ಮ್ಯಾನೇಜ್ಮೆಂಟು ತಿರುಪತಿಲಿ ಮಠ, ಎಲ್ಲ ಮಠನು ಇಲ್ಲಿ ಮೆಡ್ರಾಸ್ಲಿ ಇದೆ ಸರ್. ಮೆಡ್ರಾಸು, ಕಾಂಚೀಪುರ, ಕುಂಭಕೋಣ, ಶ್ರೀರಂಗಂ, ಕೊಯಮತ್ತೂರ್, ಆ ಥರ ಶ್ರೀರಂಗಪಟ್ಟಣಂ ಎಲ್ಲ ಕಡೆನೂ ತುಂಬ ಕಡೆ ಬ್ರಾಂಚ್, 54 ಬ್ರಾಂಚ್ ಇದೆ. 56 ಬ್ರಾಂಚ್ ತಮಿಳ್ನಾಡು ಒಳಗಿದೆ, ಬೆಳ್ಳಾರಿಲಿದೆ, ಎಲ್ಲ ಕಡೆ ಬ್ರಾಂಚ್ ಇದೆ. ಎಲ್ಲ ಬ್ರಾಂಚಲ್ಲಿ ಇವ್ರ ಕಂಟ್ರೋಲ್ ಇರೋ ಮ್ಯಾನೇಜರ್ಸು, ಮೈಸೂರು, ಬೆಂಗಳೂರಲ್ಲಿ ಮಠ ಇದೆ. ಎಲ್ಲ ಇವ್ರ ಕಂಟ್ರೋಲ್, ಇವರು ಪೂಜೆ ಎಲ್ಲರೂ ಕಂಟ್ರೋಲಿ ಮ್ಯಾನೇಜ್ಮೆಂಟು ಇವ್ರ ಕಂಟ್ರೋಲೇ ಇದೆ. ಇವ್ರ ಮಕ್ಕಳು ಕಂಟ್ರೋಲು. ವ್ಯಾವಹಾರಿಕವಾಗಿ ಸೈನಿಂಗ್ ಅಥಾರಿಟಿ ಯಾರ ಕೈಲಿ? ಸೈನಿಂಗ್ ಅಥಾರಿಟಿ ಸ್ವಾಮೀಜಿಯೇ ಇದೆ, ಸ್ವಾಮೀಜಿ ಕೈಲೇ ಇದೆ. ಆಡಿಟು ಅಥವಾ ಆಸ್ತಿ ಏನಾಗ್ತಿದೆ ಅನ್ನೋದು ಯಾರು ಕೇಳಂಗಿಲ್ಲ. ಆಡಿಟ್ ನಡೀತಾ ಇರುತ್ತೆ, ಆಡಿಟ್ ನಡೆಯೋದು ವರ್ಷ ನಡೆಯೋದು ಆಡಿಟು. ಅವರು ಕಡೆ ಇರೋವರೇ ಮಾಡೋದ್ರಿಂದ ಆಡಿಟ್ ಏನ್ ನಡೀತಾ ಗೊತ್ತಾಗಲ್ಲವೇ ನಮಗೆ ಪಬ್ಲಿಕ್ ಯಾರು ತೋರಿಸೋದು. 2004 ನಂತರ ಸೋಸ್ಲೆ ವ್ಯಾಸರಾಜ ಮಠದ ಆಸ್ತಿ ಕರೆಕ್ಟಾ ಇದೆ? ಕರೆಕ್ಟೇ ಇಲ್ಲ. ಈಗ ಬಂದು ಅವರು ಕೊಂಚ ಡೆವಲಪ್ ಮಾಡಿದ್ದಾರೆ, ಬಿಲ್ಡಿಂಗ್ ಮಾಡಿದ್ದಾರೆ. ಅಂದ್ರೆ ಪ್ರಾಪರ್ಟಿನ ತಗೊಂಡು ಅವರು ಒಂದು ತಿಳಿಸ್ಬೇಕು ಅಂತ ಸೋಸಲೆ ವ್ಯಾಸರಾಜ ಮಠ ಮಾಡಿದ್ದಾರೆ. ಮತ್ತೆ ಎಲ್ಲ ಕಡೆ ಬಿಲ್ಡಿಂಗ್ ಆಗ್ತದೆ. ಬಿಲ್ಡಿಂಗು ಎಲ್ಲ ಕಡೆನೂ ಬಿಲ್ಡಿಂಗ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಅವರ ಕಡೆಯಲ್ಲಿ ಅವರ ಪೀರಿಯಡ್ ನಡೀತಾ ಇದೆ. ಎದುರು ಜನಗಳ ಸಪೋರ್ಟ್ ಇಂದ ನಡೀತಾ ಇದೆ. ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಬಂದಿದ್ದೀರಾ, ಮೈಸೂರಿಗೆ ಬಂದಿದ್ದೀರಾ. ಈಗ ಜುಲೈ 5ನೇ ತಾರೀಕೇನು ಪ್ರಣವನ್ನು ಅವರ ಮೊಮ್ಮಗನಿಗೆ ಉತ್ತರಾಧಿಕಾರಿ ಮಾಡ್ತಕ್ಕಂಥ ಒಂದು ಪ್ರಯತ್ನ ನಡೀತಾ ಇದೆ ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ಒಂದು ವೇಳೆ ಪ್ರಣವ್ರವರನ್ನೇ ಉತ್ತರಾಧಿಕಾರಿ ಮಾಡಿದ್ರೆ ಭಕ್ತರಾಗಿ ನಿಮ್ಮ ನಿಲುವೇನಾಗಿರುತ್ತೆ? ನಮ್ದು ಕೋರ್ಟ್ ಕೇಸು, ನೀವು ಕೋರ್ಟ್ ಕೇಸ್ ಹೋಗ್ಬೇಕಾದ್ರೆ ಇದು ತಿರುಗು ಫಸ್ಟ್ಲಿಂದ ಮನವರ್ತಿತ್ರ ಕಾಲದಲ್ಲಿ ಹೆಂಗ್ ಆಯ್ತು ಅದೇ ಮರ ಇದು ವಿದ್ಯಾ ಶಿಸ್ತಿತ್ರೆ ಹಾಕಿದ್ದಾರೆ ಕೇಸು ಮನವರ್ತಿತ್ರ ಮೇಲೆ. ಆ ಥರ ನಾವು ಕೇಸ್ ಹಾಕಬೇಕಾ ಸಿಚುವೇಶನ್ ಬರ್ತಾ ಕಂಟಮ್ ಆಫ್ ಕೋರ್ಟೇ ಆಗುತ್ತೆ. ನಾವು ಒಂದು ಕೇಸ್ ಹಾಕಿದ್ದಾರೆ, ದಂಡಿಯ ಜನ ಸ್ಟೇ ಇದೆ, OS ಇದೆ, ಎಲ್ಲ ಇದಾವೆಲ್ಲ. ನೀವು ತಿರುಗು ಆ ಕಡೆ ಬಂದರೆ ಕಷ್ಟ ಆಗುತ್ತೆ. ನಮಗೆ ಕನ್ನಡ ಬರ್ತಾ ಅಷ್ಟು ಸ್ಪಷ್ಟವಾಗಿ ಬರೋದಿಲ್ಲ. ನಾವು ಕನ್ನಡ ಏನೋ ಮಾತಾಡಿದ್ದೇನೆ ಅದು ಗೊತ್ತ. ನಾ ಪ್ರಾರ್ಥನೆ ಮಾಡ್ತೇನೆ, ಮೊಮ್ಮಗನಿಗೆ ಕೊಡಬಾರ್ದು ಅಂತ ನನ್ನ ಪ್ರಾರ್ಥನೆ. ಉತ್ತರಾಧಿಕಾರಿ ಇರಾವೆಲ್ಲ ಎದಕ್ಕೆ ಕೊಡಬೇಕು? ವಿದ್ಯಾವಿಜಯರೇ ಅವ್ರನ್ನ ಪೂಜೆ ಮಾಡಿಸ್ವಾಸಿ, ಅವ್ರಿಗೆ ಮೈ ಇಲ್ಲಾಂದ್ರೆ ಇವರೇ ಬಂದು ವಿದ್ಯಾವಿಜಯರೇ ಪೂಜೆ ಸಮಾರಂಭ ಮಾಡಿಸ್ಬೇಕು ಅಂತ ನಮ್ಮ ಅಭಿಪ್ರಾಯ ರೀ. ಎಲ್ಲವೇ ಅವರ ಪ್ರಕಾರ ಅವರು ಆಮೇಲೆ ಯಾರು ಉತ್ತರಾಧಿಕಾರಿ ಅಂತ ನಿಯಮನ ಎಲ್ಲರೂ ಸೇರಿ ಒಂದು ನಿಯಮನ ಮಾಡೋಣ ಅಂತ ನಮ್ಮ ಅಭಿಪ್ರಾಯ. ಅವರ ಪ್ರಕಾರ ಅವರು ಇರಲಿ, ವಿದ್ಯಾವಿಜಯರು ಇರಲಿ, 2 ಜನ ಸೇರಿ ಒಬ್ಬನಿಗೆ ಕೊಡಬೇಕು. ಮೊಮ್ಮಗನಿಗೆ ಕೊಡ್ಲಂಗ ಒಬ್ಬರು ಒಂದು ದೊಡ್ಡ ಪಂಡಿತರನ್ನ ಜ್ಞಾನಿವಂತರನ್ನ ಕೊಡಬೇಕು ಅಂತ ನಮ್ಮ ಅಭಿಪ್ರಾಯ. ಸರ್, ತಮಿಳುನಾಡಿನ ಕೊಯಮತ್ತೂರಿನಿಂದ ಬಂದಿದ್ದೀರಾ ಗುರುರಾಜನ್ ಸರ್. ಆಕ್ಚುಲಿ ಈ ಒಂದು ಮಠಕ್ಕೆ ಸಾಕಷ್ಟು ಪರಂಪರೆ ಇದೆ, ಇತಿಹಾಸ ಇದೆ. ಯಾಕೆ ಪದೇ ವಿವಾದದ ಕೇಂದ್ರಬಿಂದು ಆಗುತ್ತೆ, ಕಾಂಟ್ರವರ್ಸಿ ಆಗುತ್ತೆ, ಈ ಒಂದು ಲೀಗಲಿ ಬ್ಯಾಟಲ್ಗಳೇ ಜಾಸ್ತಿ ಆಗ್ತಾ ಇದೆ ಅಂತ? ದೊಡ್ಡವರು ಈ ಥರ ತಪ್ಪುಗಳನ್ನ ಮಾಡ್ತಾ ಇರೋದು ನಮಗೆ ಮನಸ್ಸು ಸಂಕಟ ಆಗ್ತಾ ಇದೆ. ಅದು ನನ್ನ ಉತ್ತರ. ಎಲ್ಲ ಒಂದು ಹ್ಯಾಶ್ಟ್ಯಾಗ್ ಶುರುವಾಗಿದೆ ಸರ್ ಸೋಷಿಯಲ್ ಮೀಡಿಯಾದಲ್ಲಿ, ಜಸ್ಟಿಸ್ ಫಾರ್ ವಿದ್ಯಾವಿಜಯಶ್ರೀ ಅಂತೇಳಿ. ನೀವೇನು ಹೇಳ್ತೀರಾ? ಹೌದು ಸರ್, ಅದು ನಿಜವಾಗಿ ಬರಬೇಕು ನಮಗೆ. ನಮ್ಮ ತಮಿಳುನಾಡಿನಲ್ಲಿ ಅಟ್ ಪ್ರೆಸೆಂಟ್ ವಿಜಯ ಸಿಕ್ಕಿದಾಗೆ CM ತಮಿಳುನಾಡು CM ಅವರಿಗೆ ಹೆಂಗೆ ವಿಜಯ್ ವಿಜಯ ಸಿಕ್ಕಿದೆಯೋ ಆ ಥರ ನಮ್ಮ ಗುರುಗಳು ವಿಜಯರಿಗೆ ವಿಜಯ ಬೇಕು ಸರ್, ನ್ಯಾಯ ಬೇಕು ಸರ್. ನಮಗೆ ಫಸ್ಟ್ ಅದು ಸರ್. ಅವ್ರನ್ನ ಉತ್ತರಾಧಿಕಾರಿ ಮಾಡಿಕೊಂಡು ಮತ್ತೆ ಅವರು 8 ವರ್ಷ ಕಾಲ 9 ವರ್ಷ ಕಾಲವಾಗಿ ಏನು ಒಂದು ಜೊಟ್ಟು ಅನ್ನ ನೀರು ಎದಕ್ಕೂ ಊಟ ತಿಂಡಿಗೆ ಏನೊಂದು ವ್ಯವಸ್ಥೆ ಮಾಡ್ತಾ ಇಲ್ಲ. ಹೌದು ಸರ್, ಅರ್ಧರಾತ್ರಿಯಲ್ಲಿ ಹೊರಗೆ ಹಾಕಿದ್ದಾರೆ ಸರ್. ಹೌದು, ಯಾವ ಒಂದು ಮಠಕ್ಕೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ನಮ್ಮ ಪೆನುಕೊಂಟ ಅಂತೇಳಿ ಒಂದು ಮಠ, ದರ್ಶನಕ್ಕೆ ಹೋಗಿದಾಗ ಹೊರಗೆ ದೊಬ್ಬಿ ಬಾಗಿಲಾಕಿದ್ದಾರೆ ಸರ್. ಇಲ್ಲಿ ಇರಬಾರ್ದು ನೀವು. ಒಂದು ಉತ್ತರಾಧಿಕಾರಿಗೆ ನಡಿಬೇಕಾದ ನ್ಯಾಯವ ಇದಲ್ಲ. ನಾವು ಏನು ಸರ್ ಮಾಡಬೇಕು? ನಾವು ಯಾರ ಹತ್ರ ಹೋಗಬೇಕು? ದೇವರ ಹತ್ರ ಸರ್ ನಾವು ನಮಸ್ಕಾರ ಮಾಡ್ತಾ ಇದ್ದೀವಿ, ಧ್ಯಾನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಇದೆಲ್ಲ ನ್ಯಾಯಸ್ಥರಿಗೆಲ್ಲ ಇದನ್ನು ನೋಡಿ ಅವರಿಗೆ ಒಂದು ನ್ಯಾಯ ಸಿಕ್ಕಬೇಕು ಅಂತ ಹೇಳಿ ಈ ಸಮಯದಲ್ಲಿ ನಿಮ್ಮ ಹತ್ರ ನಾವು ಈ ಗುಡ್ ನ್ಯೂಸ್ನಲ್ಲಿ ಮೂಲಕವಾಗಿ ನಾವು ತಿಳಿಪಡಿಸ್ತಾ ಇದ್ದೀವಿ. ಯಾವ ವಿದ್ಯಾಶ್ರೀತ ತೀರ್ಥಂಗಳು ಅಂದರೆ ಪ್ರಹ್ಲಾದ ಆಚಾರ್ಯ ಆಗಿದ್ರು, ಅದೇ ವ್ಯಕ್ತಿ ಹಿಂದೆ ಇದ್ದಂತಹ ವಿದ್ಯಾ ಮನೋಹರ ಶ್ರೀಗಳನ್ನು ವಿರೋಧ ಮಾಡಿದ್ರು. DNA ಕಂಟಿನ್ಯೂ ಆಗಬಾರ್ದು, ವಂಶ ಪರಂಪರೆಯಲ್ಲಿ ಇರಬಾರ್ದು ಅಂತೇಳಿ. ಬಟ್ ಸೇಮ್ ಪರ್ಸನ್ ಇವತ್ತು ವಿದ್ಯಾಶ್ರೀಷ ತೀರ್ಥಂಗಳು ತಮ್ಮ ಮೊಮ್ಮಗ ಪ್ರಣವ್ರವ್ರಿಗೆ ಪಟ್ಟಾಭಿಷೇಕವನ್ನು ಮಾಡಲಿಕ್ಕೆ ಜುಲೈ 5ನೇ ತಾರೀಕು ಡೇಟ್ ಫಿಕ್ಸ್ ಮಾಡಿದಾರಂತೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ.
ನಿಮ್ಮ ಕಿವಿಗೆ ಬಂದಿದೆ ಅದು? ಹೌದು ಸರ್, ಅದು ನನಗೂ ಬಂತು. ಅದು ಕರೆಕ್ಟಾಗಿ ಮಾಡ್ತಾರಾ ಇಲ್ವಾ ಏನು ನಮಗೇನು ಗೊತ್ತಾಗ್ತಾ ಇಲ್ಲ. ಆದರೆ ಅದು ಮಾಡಬಾರದು ನಮ್ಮ ಖಂಡನ. ತಮಿಳುನಾಡು ವ್ಯಾಸರಾಜ ಮಠ ಶಿಷ್ಯರದ ಪ್ರಥಮ ಖಂಡನ ಅದು. ಪಕ್ಕಾವಾಗಿ ನಾವು ವಿರೋಧ ಮಾಡ್ತೀವಿ. ಮೊದಲು ವಿಜಯ ತೀರ್ಥರಿಗೆ ನ್ಯಾಯ ಬೇಕೇ ಬೇಕು. ಅದೇ ಫಸ್ಟು. ಅವರು ಹೇಳಿದಾಗ ಆ ಉತ್ತರಾಧಿಕಾರಿ ಘೋಷವನ್ನು ಮಾಡಿದಾಗ ಅವರು ಮೊದಲು ಅದು ನಡ್ಕೊಳ್ಬೇಕು, ಆಮೇಲೆ ಎದಾದರೂ ಮಾತಾಡಬೇಕು. ಇದೆಲ್ಲ ಈ ಸುದ್ದಿಗಳೆಲ್ಲ ಏನು ಸಮಾಧಾನ ಇಲ್ಲ, ನಮ್ಮ ಭಕ್ತರ ಮನಸ್ಸನ್ನು ನೋಗಿಸ್ತಾ ಇದೆ. ಮೊದಲು ವಿಜಯ ತೀರ್ಥರಿಗೆ ನ್ಯಾಯವನ್ನು ಬೇಕು ಹಂಗಂತೇಳಿ ನ್ಯಾಯಂ ವೇಂಡುಂ விஜய தீர்த்த ஸ்ரீபாதங்கள் அவர்களுக்கு நியாயம் வேண்டும். 8 வருட காலங்களாக அவரை மடத்தில் இருந்து வெளியே தள்ளி அவருக்கு எந்த விதமான அன்ன ஆகார தண்ணிகளுக்கு எந்த விதமான சௌகரியங்களும் செய்து தராத ஸ்ரீ வித்யா ஸ்ரீசக்தித ஸ்ரீபாதங்கள் அவர்களிடத்தில் நமஸ்காரம் செய்து வேண்டுகோள் வைக்கின்றோம். விஜய தீர்த்தரை காப்பாற்றுங்கள், கைவிட்டு விடாதீர்கள், உங்கள் வாக்கை காப்பாற்றுங்கள் என்று நியாயம் வேண்டும் என்று தமிழ்நாட்டின் மக்களின் குரலாக இங்கே ஒலிக்கிறோம். தமிழ்நாட்டில் எவ்வாறு முதலமைச்சர் விஜய் அவர்களுக்கு விஜயம் கிடைத்ததோ அவ்வாறே நமது மடத்தின் வியாசராஜ மடத்தின் விஜய தீர்த்த ஸ்ரீபாதங்கள் அவர்களுக்கும் வெற்றி கிட்ட வேண்டும் என்று இந்த இடத்தில் நாம் அனைவரும் இந்து தர்மத்தை சார்ந்த அனைவரும் போற்றுவோம், வேண்டுவோம், வெற்றி கோஷம் எழுப்புவோம். ஜெய் விஜய தீர்த்த ಶ್ರೀಪಾದಂಗಲ್ ಅವர்களுக்கு ಜೈ ಭವ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಇಡೀ ಅಖಂಡ ಭಾರತದಲ್ಲಿ 45ಕ್ಕೂ ಹೆಚ್ಚು ಮಠಗಳನ್ನು ಹೊಂದಿರತಕ್ಕಂತಹ, ಪ್ರಾದೇಶಿಕ ಮಠಗಳನ್ನು ಹೊಂದಿರತಕ್ಕಂಥ 800 ವರ್ಷಗಳ ಇತಿಹಾಸ ಇರತಕ್ಕಂತಹ ಸೋಸ್ಲೆ ವ್ಯಾಸರಾಜರ ಮಠ ಏನಿದೆ, ಅಲ್ಲಿ ಯಾರು ಪೀಠಾಧ್ಯಕ್ಷರಾಗ್ತಾರೆ, ಅವರು ಅಧ್ಯಕ್ಷರಾದಾಗ ಒಂದು ಪರಂಪರೆಯಲ್ಲಿ ತುಂಬ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ, ಮತ್ತೊಬ್ಬರು ಆದಂಥ ಸಂದರ್ಭದಲ್ಲಿ ವಿವಾದದ ಕೇಂದ್ರ ಬಿಂದು ಆಗುತ್ತೆ. 10-15 ಪ್ರಕರಣಗಳು ನ್ಯಾಯಾಲಯದಲ್ಲಿದೆ. ಆದರೆ ಭಕ್ತರು ತುಂಬ ಪ್ರೀತಿಯಿಂದ ಮಠವನ್ನು ಇಲ್ಲಿವರೆಗೂ ಕೂಡ ಬೆಳೆಸ್ಕೊ ಬಂದಿದ್ದಾರೆ. ಸೋಸ್ಲೆ ವ್ಯಾಸರಾಜರ ಮಠ ಅಂತ ಹೇಳಿದ್ರೆ ಅದು ಭಕ್ತರ ಪರಂಪರೆಯಿಂದ ಬಂದಿರತಕ್ಕಂಥದ್ದು. ಯಾರೇ ಅಲ್ಲಿ ಪೀಠಾಧ್ಯಕ್ಷರಾದರೂ ಕೂಡ ಅವರ ವಂಶದ 1ನೇ ತಲೆಮಾರಿನ ವ್ಯಕ್ತಿಗಳನ್ನು, 2ನೇ ತಲೆಮಾರಿನ ವ್ಯಕ್ತಿಗಳನ್ನು ಉತ್ತರಾಧಿಕಾರಿಯಾಗಿ ನೇಮಿಸ್ಕೊಳ್ಳಿಕ್ಕೆ ಅಲ್ಲಿ ಅವಕಾಶನೇ ಇಲ್ಲ. ವಿದ್ಯಾಶ್ರೀಷ ತೀರ್ಥರು ಏನಿದ್ರು, ಇವರು ಕೂಡ ಒಂದು ಖಂಡನೆಯನ್ನು ಮಾಡಿದ್ರು. ಅದೇ ವ್ಯಕ್ತಿ ಈಗ ಮತ್ತೊಮ್ಮೆ ತನ್ನ ಮೊಮ್ಮಗನನ್ನ ಉತ್ತರಾಧಿಕಾರಿ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಎಷ್ಟು ಸರಿ ಅನ್ನೋದು ಒಂದು ಕಡೆ ವಾದ. ಮತ್ತೊಂದು ಕಡೆ ವಿದ್ಯಾ ಮನೋಹರ ತೀರ್ಥರು ತನ್ನ ಪೀಠವನ್ನ ತ್ಯಾಗ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿದ್ಯಾಶ್ರೀಷ ತೀರ್ಥರುಗಳಿಗೆ ಅಲ್ಲಿರ್ತಕ್ಕಂಥ ಹಿರಿಯರಿಗೆ ಒಂದು ಕಂಡೀಷನ್ ಹಾಕಿದ್ರು, ನಾನು ಹೇಳಿದಂತಹ ವ್ಯಕ್ತಿಯನ್ನ ನೀವು ಉತ್ತರಾಧಿಕಾರಿ ಮಾಡೋದಾದ್ರೆ ನಾನು ಪೀಠ ತ್ಯಾಗವನ್ನ ಮಾಡ್ತೀನಿ ಅಂತ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ವಿಜಯಶ್ರೀಗಳು. ಕಳೆದ 9 ವರ್ಷಗಳಿಂದ ಉತ್ತರಾಧಿಕಾರಿ ಆದ ಬಳಿಕ 7 ದಿನ ಧಾರ್ಮಿಕ ಪೂಜಾ ಕೈಂಕರ್ಯಗಳಾಗುತ್ತೆ. ಅದಾದ ಬಳಿಕ ಇವರನ್ನ ಮಠದಿಂದ ಅಕ್ಷರಶಃ ಮಧ್ಯರಾತ್ರಿಯಲ್ಲಿ ಹೊರ ಹಾಕಿದ್ದಾರೆ. ಆದರೂ ಕೂಡ ವಿಜಯ ಶ್ರೀಗಳ ಪರವಾಗಿ ಸೋಸ್ಲೆ ವ್ಯಾಸರಾಜ ಮಠದ ಒಂದು ಅಭಿಮಾನಿ ಸಂಘ ಏನಿದೆ ಅಥವಾ ಅನುಯಾಯಿಗಳೇನಿದ್ದಾರೆ, ಇವರೆಲ್ಲರೂ ಕೂಡ ಒಂದು ಒತ್ತಾಯವನ್ನು ಮಾಡ್ತಿದ್ರೆ ವಿಜಯ ಶ್ರೀಗಳನ್ನೇ ನೀವು ಉತ್ತರಾಧಿಕಾರಿಯಾಗಿ ಮಾಡಬೇಕು, ಜೊತೆಗೆ ಅವರೇ ಪೀಠಾಧ್ಯಕ್ಷರಾಗಬೇಕು. ನಿಯಮವನ್ನು ಮೀರಿ ನೀವು ಮುಂದುವರೆದ್ರೆ ನಾವು ಕಂಟೆಂಪ್ಟ್ ಆಫ್ ದ ಕೋರ್ಟ್ ಅಂದರೆ ನ್ಯಾಯಾಂಗ ನಿಂದನೆ ಪ್ರಕರಣವನ್ನು ವಿದ್ಯಾಶ್ರೀ ತೀರ್ಥರ ವಿರುದ್ಧ ನಾವು ಅಪ್ಲೈ ಮಾಡ್ತೀವಿ. ಜೊತೆಗೆ ಭಕ್ತರು ಮಾನಸಿಕವಾಗಿ ಹೋರಾಟವನ್ನು ಮಾಡಲಿಕ್ಕೆ ಕೂಡ ನಾವು ಸಿದ್ಧರಿದ್ದೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜು ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು.